ಇಡೀ ರಾಜ್ಯಾದ್ಯಂತ ಮಳೆ ಆಗುತ್ತಾ ಇದೆ. ಆದರೆ ಬೆಂಗಳೂರು ಮುಳುಗೋಗ್ಬಿಟ್ಟಿದೆ. ಸಿಲಿಕಾನ್ ಸಿಟಿ, ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಹೀಗೆ ನಾನಾ ಹೆಸರುಗಳಿಂದ ನಾವು ಕರಿತೀವಿ. ಆದರೆ ಇತ್ತೀಚೆಗೆ ಯಾಕೋ ಬೆಂಗಳೂರು ಹೆಸರನ್ನು ಚೇಂಜ್ ಮಾಡಬೇಕಂತ ಅನಿಸ್ತಾ ಇದೆ ನಮಗೆ. ಹಾಗಾಗಿನೇ ನಾವು ಮುಳುಗೂರು ಅಂತ ಟೈಟಲ್ ಕೊಟ್ಟಿರೋದು. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಮುಳುಗಿ ಹೋಗುತ್ತಾ ಇದೆ ಬೆಂಗಳೂರು. ಜನರ ಬದುಕು ದಿಗ್ಬಂಧನಕ್ಕೊಳಗಾಗಿದೆ. ಕೆಲವು ಕಡೆಗಳಲ್ಲಿ ಮಳೆ ಬಾಧಿತ ಪ್ರದೇಶಗಳಲ್ಲಿ ಸಂತ್ರಸ್ತರಾಗಿಬಿಟ್ಟಿದ್ದಾರೆ ಜನ. ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಅನ್ನ ಸಿಗ್ತಾ ಇಲ್ಲ. ವಾಹನಗಳು ಓಡಾಡುವಂಥ ಪ್ರದೇಶಗಳಲ್ಲಿ ಬೋಟ್ಗಳು ಎಂಟ್ರಿ ಆಗಿದ್ದಾವೆ. ಯಾಕೆ ಹೀಗಾಗುತ್ತೆ ಹಾಗಾದರೆ? ಬೆಂಗಳೂರಿನಲ್ಲಿ ಪದೇ ಪದೇ ನಾವು ನೋಡ್ತಾ ಇರ್ತೀವಲ್ಲ, ಎಲ್ರಿಗೂ ಒಂದೇ ಪ್ರಶ್ನೆ. ಬೆಂಗಳೂರಲ್ಲಿ ಮಳೆ ಆಯ್ತಂತೆ, ದೊಡ್ಡ ಮಟ್ಟದ ಅನಾಹುತಗಳಾಗುತ್ತಂತೆ, ಅವಾಂತರಗಳು ಸೃಷ್ಟಿಯಾಗುತ್ತಂತೆ, ರಸ್ತೆ ಮೇಲೆ ನೀರು ನದಿಯಾಗಿ ಕೆರೆಯಾಗಿ ಹರಿಯುತ್ತಂತೆ. ಬೇರೆ ಕಡೆ ಯಾಕಾಗಲ್ಲ ಹಾಗಾದರೆ? ಬೆಂಗಳೂರಲ್ಲೇ ಯಾಕೆ ಇಂತಹ ಸಮಸ್ಯೆಗಳು ಉಂಟಾಗುತ್ತೆ? ಯಾರ ಕಾರಣ ಹಾಗಾದರೆ? ಇಚ್ಛಾಶಕ್ತಿಯ ಕೊರತೆ, ರಾಜಕೀಯ ಪಕ್ಷಗಳ ದೊಂಬರಾಟಗಳು, ಆಡಳಿತಕ್ಕೆ ಬರುವಂತಹ ಸರ್ಕಾರದ ಕೆಲ ಬೇಜವಾಬ್ದಾರಿಗಳು, ಭ್ರಷ್ಟಾಚಾರ, ರಾಜಕಾಲುವೆ ಒತ್ತುವರಿಯಾಗಿರೋದು, ಕೆರೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಬಿಲ್ಡಿಂಗ್ಗಳನ್ನು, ಮನೆಗಳನ್ನು, ಲೇಔಟ್ಗಳನ್ನು ಮಾಡಿಕೊಂಡಿದ್ದು, ಕಾಂಕ್ರೀಟೀಕರಣ ಎಲ್ಲಿದೆ ಬೆಂಗಳೂರಲ್ಲಿ? ಎಲ್ಲವೂ ಕಾಂಕ್ರೀಟ್ ಕಾಡಾಗಿಬಿಟ್ಟಿದೆ. ಅದರ ಜೊತೆಗೆ ಈಗ ನಾವು ಮುಖ್ಯವಾದ ಕಾರಣ ಹುಡುಕೋದಾದರೆ ಡ್ರೈನೇಜ್. ನಮ್ಮಲ್ಲಿ ಒಳಚರಂಡಿಯ ವ್ಯವಸ್ಥೆ ವೈಜ್ಞಾನಿಕವಾಗಿಲ್ಲ. ನೋಡಿ, ಚೆನ್ನೈನಲ್ಲೂ ಕೂಡ ಮೊದಲು ಇದೇ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇತ್ತು. ಅದಾದಮೇಲೆ ಅವರು ಸೈಂಟಿಫಿಕಲಿ ಅಧ್ಯಯನ ಮಾಡಿಕೊಂಡು ತಜ್ಞರನ್ನ ಕರೆಸ್ಕೊಂಡು ಈಗ ಒಂದು ಹಂತಕ್ಕೆ ಬಂದಿದ್ದಾರೆ, ಸುಧಾರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಜಾಸ್ತಿ ಈಗ ಕಂಪನಿಗಳು ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಿದೆ. ನಮ್ಮ ಬೆಂಗಳೂರಿಗೆ ಬರುವಂತಹ ವಿದೇಶಿ ಕಂಪನಿಗಳು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾವೆ. ಕಾರಣ, ಈ ರೀತಿಯಾಗಿ ಬೆಂಗಳೂರು ಮುಳುಗಿ ಹೋದರೆ ನಾವು ಹೇಗೆ ಇಲ್ಲಿ ಕಂಪನಿ ನಡೆಸಬೇಕು ಅಂತ ಹೇಳಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಕಡೆಗಳಲ್ಲಿ ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಕೆರೆಗಳಿದ್ವು, ಯಾವ ಭಾಗದಲ್ಲಿ ರಾಜಕಾಲುವೆಗಳಿದ್ವು, ಅಲ್ಲೀಗ ಮಳೆ ನೀರಿನ ಅವಾಂತರಗಳು ಹೆಚ್ಚಾಗ್ತದೆ. ಉದಾಹರಣೆಗೆ ಸಾಯಿ ಲೇಔಟು ಸಾಯೋ ಲೇಔಟ್ ಆಗಿಬಿಟ್ಟಿದೆ. KR ಪುರಂ ಸುತ್ತಮುತ್ತ, ಯಲಹಂಕ ಸುತ್ತಮುತ್ತ, ಮಹದೇವಪುರ, ಬೊಮ್ಮನಹಳ್ಳಿ, ಸಿಲಿಕ್ ಬೋರ್ಡ್ ನೋಡಲೇಬಾರ್ದು ನಾವು. 100ಕ್ಕಿಂತ ಹೆಚ್ಚು ಮಿಲಿಮೀಟರ್ ಮಳೆಯಾಗಿದೆ. ಸರ್ಕಾರ ಈಗ ಎಚ್ಚೆತ್ತುಕೊಂಡು ಕೆಲಸಕ್ಕೆ ಇಳಿದಿದೆ. BJPಯ ನಿಯೋಗ ಕೂಡ ಭೇಟಿಯನ್ನು ಕೊಟ್ಟಿದೆ. ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಇದ್ದಾಗ ನೀವು ಮಾಡಬೇಕಾಗಿತ್ತು, ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡ್ತೀವಿ, ನೀವು ಹಿಂದೆ ಏನು ಮಾಡಿದ್ರಿ, ಇದೇ ವಾಗ್ದಾಳಿಗಳನ್ನ ನಡೆಸ್ತಾ ಹೋಗ್ತಿದ್ದಾರೆ ಹೊರತು ಜನರ ಕಣ್ಣೀರು ಒರೆಸುವಂಥ ಪ್ರಯತ್ನವನ್ನು ಯಾವ ಸರ್ಕಾರಗಳು ಕೂಡ ಮಾಡ್ತಾ ಇಲ್ಲ. ಉದಾಹರಣೆಗೆ ನಾವು ಹೇಳೋದಾದರೆ ನೋಡಿ, ಬೆಂಗಳೂರಿನಲ್ಲಿ ಎಷ್ಟು ಕೆರೆಗಳಿದ್ವು ಈ ಹಿಂದೆ? ಸುಮಾರು 900 ಕೆರೆಗಳು. ಎಷ್ಟು ಒತ್ತುವರಿ ಮಾಡಿದ್ರು, ಈಗೆಷ್ಟು ಉಳ್ಕೊಂಡಿದ್ದಾವೆ? ಎಲ್ಲೆಲ್ಲಿ ಕೆರೆಗಳಿದ್ದವು, ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ ಆಗಿದ್ದಾವೆ, ಕ್ರೀಡಾಂಗಣಗಳಾಗಿದ್ದಾವೆ, ಬಸ್ ಸ್ಟ್ಯಾಂಡ್ಗಳಾಗಿದ್ದಾವೆ, ಖಾಸಗಿ ಶಾಲಾ ಕಾಲೇಜುಗಳಾಗಿದ್ದಾವೆ, ಜೊತೆಗೆ ಸರ್ಕಾರಿ ಇಲಾಖೆಗಳ ಕಟ್ಟಡಗಳು ತಲೆ ಎತ್ತಿದ್ದಾವೆ. ಎಕ್ಸಾಂಪಲ್ ಅಷ್ಟೇ ಇವು. ಮತ್ತೆ ಒತ್ತುವರಿ ತೆರವು ಅಂತ ಬಂದರೆ, ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು JCBಗಳ ಘರ್ಜನೆಯನ್ನು ಶುರು ಮಾಡಿಸಿದ್ರು 2013 ನಂತರ ಅಧಿಕಾರಕ್ಕೆ ಬಂದ ಮೇಲೆ 16ರಲ್ಲಿ. ಅದಾದಮೇಲೆ ಸ್ಥಗಿತಗೊಳಿಸಿದ್ರು. BJP ಮತ್ತೆ ಅಧಿಕಾರಕ್ಕೆ ಬಂತು. JDS ಮಿಶ್ರಣ ಎಂದರೆ 2 ಸಮ್ಮಿಶ್ರ ಸರ್ಕಾರಗಳು ಬಂತು. ಆಗಲೂ ಕೂಡ ಆಗಲಿಲ್ಲ. ಬೆಂಗಳೂರಲ್ಲಿ ಮಳೆಯೋ ಅಥವಾ ಜಲಪ್ರಳಯೋ ಗೊತ್ತಾಗ್ತಾ ಇಲ್ಲ. ಮಳೆ ಅವಾಂತರದ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ರಸ್ತೆಗಳಲ್ಲಿ ನದಿಯಂತೆ ಹರಿತಾ ಇದೆ ಮಳೆ ನೀರು. ಬೆಂಗಳೂರಿನ ಎಲ್ಲ ದಿಕ್ಕುಗಳಲ್ಲೂ ಕೂಡ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಅಷ್ಟ ದಿಗ್ಬಂಧನ ಇದು ಬೆಂಗಳೂರಿಗೆ. ಎಲ್ಲ ಝೋನ್ಗಳಲ್ಲೂ ಕೂಡ ಭಾರಿ ಸಮಸ್ಯೆಗಳಾಗಿದೆ. ಮರಗಳು ಧರೆಗುರುಳಿದ್ದಾವೆ, ಸಾವು ನೋವುಗಳಾಗಿದೆ. ನಮಗೆ ಬೆಂಗಳೂರು ಅನ್ನುವಂಥ ಕಲ್ಪನೆ ಹೇಗಿದೆ? ಸಿಲಿಕಾನ್ ಸಿಟಿ, ಸ್ವಚ್ಛಂದ ನಗರಿ. ನಿಜಕ್ಕೂ ನಾಟ್ ಬಿಲೀವ್, ನಂಬಕ್ಕಾಗ್ತಾ ಇಲ್ಲ ರೀ ಈ ದೃಶ್ಯಗಳು ನೋಡಿದರೆ ಕೆಲವೊಬ್ಬರಿಗೆ. ಅಂದರೆ ಹೊರಗಿನವರಿಗೆ ಬೆಂಗಳೂರ ಇದು ಯಾವುದೋ ದ್ವೀಪದಲ್ಲಿ ನಾವು ವಾಸ ಮಾಡ್ತಿದ್ದೇವೇನೋ ಅಂತ ಅನ್ನಿಸ್ತಾ ಇದೆ ನಮಗೆ. ನೋಡಿ, ಎಲ್ಲಿ ಕಣ್ಣು ಹಾಯಿಸ್ತೀವೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೀರು. ಸಮುದ್ರದ ಅಲೆಗಳ ಹಾಗೆ ಭೋರ್ಗರಿತಾ ಇದ್ದಾವೆ ನೋಡಿ ಅಲೆಗಳು. ಭಾರಿ ಪ್ರಮಾಣದ ನೀರು ಮನೆಯೊಳಗಡೆ ನುಗ್ತಾ ಇದೆ. ಹಾವು ಚೇಳುಗಳು ಲೆಕ್ಕನೇ ಇಲ್ಲ. ಮನೆಯಲ್ಲಿರುವಂಥ ವಸ್ತುಗಳೆಲ್ಲ ತೆಲ್ಕೊಂಡು ಹೋಗ್ತಿದ್ದಾವೆ. ವಾಹನ ಸವಾರು ಪರಿಸ್ಥಿತಿ
ಕೇಳಲೇಬಾರ್ದು ನಾವು. ಗ್ರೇಟರ್ ಬೆಂಗಳೂರಲ್ಲ ಇದು, ನಾವು ಅದಕ್ಕೆ ಹೇಳೋದು ವಾಟರ್ ಬೆಂಗಳೂರು ಇದು ಅಂತ. ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆ ಏನಾಗ್ತಿದೆ, ಯಾವ ಸರ್ಕಾರ ಬಂದರೂ ಕೂಡ ಸರಿ ಮಾಡೋಕ್ಕಾಗ್ತಾಯಿಲ್ಲ ಇದನ್ನ. ಅಲ್ಲ, ಅಧಿಕಾರಿಗಳು ಗೊತ್ತಿರಲಿಲ್ವಾ? ಮಳೆ ಬರುತ್ತೆ ಅಂತ ಫೆಬ್ರವರಿಲೇ ಗೊತ್ತಿತ್ತು, ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿತ್ತು, ಮೊದಲು ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಇವರು? ಯಾವ ಭಾಗದಲ್ಲಿ ಜಾಸ್ತಿ ಹಾನಿಯಾಗಿದೆ ಆ ಭಾಗದ ಮೇಲೆ ಜಾಸ್ತಿ ಕಣ್ಣಿಡಬೇಕಾಗಿತ್ತು, ಹಿಂದಿನ ಮ್ಯಾಪ್ಗಳನ್ನು ತೆಗೆಸಬೇಕಾಗಿತ್ತು, ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಅಥವಾ ಡ್ರೈನೇಜ್ ಎಲ್ಲಿ ಅದನ್ನು ಹೂಳೆತ್ತಬೇಕು, ಕ್ಲೀನ್ ಆಗಿಲ್ವೋ, ಸರಾಗವಾಗಿ ನೀರು ಹರಿದು ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಈಗ ನಾವು ನೀವೆಲ್ಲ ಅನುಭವಿಸ್ತಾ ಇದ್ದೀವಿ. ಎಲ್ಲೋ ಬಡಬಗ್ಗರ ಮನೆಗಳನ್ನು ಒಡೆದು ಹಾಕಿದ್ರು, ರಾಜ್ಯ ಕಾಲುವೆ ಮೇಲೆ ಮನೆಗಳನ್ನು ಕಟ್ಕೊಂಡಿದ್ದಾರೆ ಅಂತೇಳಿ, ಅದೇ ಶೂರತ್ವ ಅಂತ ಅಂದ್ಕೊಂಡ್ರು. ದೊಡ್ಡ ದೊಡ್ಡ ಪ್ರಭಾವಿಗಳ ಮನೆಯನ್ನು ಕೆಡವು ಹಾಕಲಿಲ್ಲ. ಹಾಗಾಗಿನೇ ಬೆಂಗಳೂರಿನ ಈ ಸಮಸ್ಯೆ ಖಂಡಿತವಾಗ್ಲೂ ಇನ್ನು 4-5 ವರ್ಷಗಳಲ್ಲ, ಇನ್ನೂ 100 ವರ್ಷ ಹೋದರೂ ಕೂಡ ಈ ಸಮಸ್ಯೆಗೆ ಮುಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ರಾಜ್ಯದಲ್ಲಿ ಇನ್ನೂ 3 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಇನ್ನು 3 ದಿನ ಭಾರೀ ಮಳೆ ಸುರಿಯುವಂತಹ ಸಾಧ್ಯತೆಗಳಿದ್ದಾವೆ. ಓವರಾಲ್ ಕರ್ನಾಟಕದಲ್ಲಿ ನಾವು ಹೇಳ್ತಾ ಇರೋದು. ಬೆಂಗಳೂರಿನಲ್ಲೂ ಕೂಡ 3 ದಿನ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಜನರು ಬಹಳ ಅಲರ್ಟ್ ಆಗಿರಬೇಕು ಈ ಟೈಮ್ನಲ್ಲಿ. 2 ದಿನ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ 2 ದಿನಗಳ ಕಾಲ. ಇನ್ನು ಉಳಿದಂಥ ಜಿಲ್ಲೆಗಳು, ಕರಾವಳಿ ಭಾಗದಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಲವು ಭಾಗಗಳಲ್ಲಿ ಅಂದರೆ ಸಾಧಾರಣ ಮಳೆ ಆಗುವ ಕಡೆಗಳಲ್ಲಿ ಆರೆಂಜ್ ಅಲರ್ಟು ಮತ್ತು ಯೆಲ್ಲೋ ಅಲರ್ಟು ಈ ರೀತಿಯಾಗಿ ಕನ್ಸಿಡರ್ ಮಾಡಿದ್ದಾರೆ. ಇದನ್ನೂ ಕೂಡ ಅಧಿಕೃತ ಮುಂಗಾರು ಮಳೆ ಶುರುವಾಗಿಲ್ಲ. ಇದು ಪೂರ್ವ ಮುಂಗಾರು ಇದು ಮತ್ತು ಅರಬ್ಬಿ ಸಮುದ್ರದಲ್ಲಿ ಉಂಟಾದಂತಹ ವಾಯುಭಾರ ಕುಸಿತ. ಕೇರಳದಲ್ಲಿ ಈಗಾಗಲೇ ಮುಂಗಾರು ಪ್ರವೇಶ ಆಗಿದೆ, ಮಾನ್ಸೂನ್ದು. ಇನ್ನೇನು 4-5 ದಿನ ಅಂತ ಹೇಳಿದ್ದಾರೆ ಹವಾಮಾನ ಇಲಾಖೆಯವರು. ಅಧಿಕೃತವಾಗಿ ಮಾನ್ಸೂನ್ ಕರ್ನಾಟಕಕ್ಕೆ ಎಂಟ್ರಿ ಕೊಡುತ್ತೆ. ಈ ಮಳೆ ಜನರಿಗೆ ರಗಳೆಯನ್ನು ತಂದೊಡ್ಡಿದೆ. ನೋಡಿ, ಮಳೆ ಬರೋದನ್ನು ನಮಗೆ ತಡಿಲಿಕ್ಕಾಗೋದಿಲ್ಲ. ಅದು ಪ್ರಕೃತಿಯ ನಿಯಮ. ಮಳೆ ಎಷ್ಟೇ ಬಂದರೂ ಕೂಡ ಅದು ಹಾಗೇ ಆಗುತ್ತೆ. ಆದರೆ ಅದರಿಂದ ಆಗುವಂತಹ ಅನಾಹುತಿಗಳೇನಿದ್ದಾವೆ, ಅದು ಬಂದ ಮೇಲೆ ಆಗುವಂಥ ಸಮಸ್ಯೆಗಳೇನಾಗ್ತವೆ, ಅದನ್ನು ತಡೆಯೋದಕ್ಕೆ ನಮ್ಮಲ್ಲಿ ಉಪಾಯಗಳಿದ್ದಾವೆ. ನಮ್ಮಲ್ಲಿ ಸರ್ಕಾರ ಇದೆ, ಆಡಳಿತ ಇದೆ, ಅಧಿಕಾರಿಗಳಿದ್ದಾರೆ, ತಡೆಯಬಹುದು. ಆ ನೀರನ್ನು ಸರಾಗವಾಗಿ ಅದರ ಮೂಲಕ್ಕೆ ನಾವು ಕಳಿಸಬಹುದು. ಆದರೆ ಆಗ್ತಾ ಇಲ್ಲ. ಮಾನವನ ಅತಿಯಾದ ಆಸೆ ಇದೆ ಅಲ್ವಾ, ಎಲ್ಲದಕ್ಕೂ ಕೂಡ ಕಾರಣ. ರಾಜ್ಯದ 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. 6 ಜಿಲ್ಲೆಗೆ ರೆಡ್ ಅಲರ್ಟ್, 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರೆಡ್ ಅಲರ್ಟ್ ಅಂದ್ರೆ ಜಾಸ್ತಿ ಮಳೆ, ಡೇಂಜರ್ ಝೋನ್. ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆ ಮುನ್ಸೂಚನೆ ಇದೆ. ಹಾಗಾಗಿ ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಏನು ಧಾರವಾಡ, ಹಾವೇರಿ, ಹಾಸನ ಇಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅಂದರೆ ಸಾಧಾರಣವಾಗಿ ಮಳೆ ಆಗುತ್ತೆ ಅಂತೇಳಿ. ಕರಾವಳಿ ಭಾಗದಲ್ಲಂತರೂ ಕೂಡ ನೀವು ಕೇಳಲೇಬಾರ್ದು. ಮಳೆ ಸಾಕಪ್ಪ ಸಾಕು ಅನ್ನೋಷ್ಟರ ಮಟ್ಟಿಗೆ ಬರ್ತಾ ಇದೆ, ಇನ್ನೂ ಬರುತ್ತೆ ಅಂತ ಹವಾಮಾನ ಇಲಾಖೆಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಹಾಗೆ ಬೆಳಗಾವಿ ಈ ಭಾಗದಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ ನಾನಾ ಅವಾಂತರಗಳಾಗ್ತಾ ಇದ್ದಾವೆ. ಬಿಜೆಪಿ ನಾಯಕರು ಮಳೆ ಹಾನಿ ಪ್ರದೇಶದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಅವರ ಒಂದು ನಿಯೋಗ ಹೋಯಿತು, ಜನರ ಸಮಸ್ಯೆಗಳನ್ನು ಕೂಡ ಕೇಳಿದರು. ಸಿಲ್ಕ್ ಬೋರ್ಡ್ನ ಮಳೆ ಹಾನಿ ಪ್ರದೇಶಗಳಿಗೆ ವಿಸಿಟ್ ಅನ್ನು ಮಾಡಿದರು, ಪರಿಶೀಲನೆ ನಡೆಸಿದ್ರು. ರಾಜ್ಯಾಧ್ಯಕ್ಷ ವಿಜೇಂದ್ರ, ಪ್ರತಿಪಕ್ಷ ನಾಯಕ ಅಶೋಕ್ ಹಾಗೆ ಚಲವಾದಿ ನಾರಾಯಣಸ್ವಾಮಿ, ಶಾಸಕ ಸತೀಶ್ ರೆಡ್ಡಿ ಧಾರಾಕಾರ ಮಳೆಗೆ ಏನೇನು ಅವಾಂತರಗಳಾಗಿದೆ ಅನ್ನೋದನ್ನು ಖುದ್ದು ಬಿಜೆಪಿ ನಾಯಕರು ವೀಕ್ಷಣೆಯನ್ನು ಮಾಡಿದರು. ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ MLA ಅಲ್ಲಿ ಏನೇನಾಗಿದೆ ಅವಾಂತರ ಅಂತ ಹೇಳಿ ಅವರಿಗೆ ವಿವರಿಸ್ತಾ ಇದ್ದರು. ಜನರು ಕೂಡ ತಮ್ಮ ತಮ್ಮ ನೋವನ್ನು ತೋಡಿಕೊಂಡರು. ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಮಳೆಯ
ಪ್ರವಾಹ ನಡೀತಾ ಇದೆ. ಇಡೀ ಬೆಂಗಳೂರು ಜಲಾವೃತ ಆಗಿದೆ. ಮುಳುಗುತ್ತಿರುವ ಬೆಂಗಳೂರು ಮಾಧ್ಯಮದಲ್ಲಿ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ. ಜನ ಪರದಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಇದೆಲ್ಲವನ್ನ ಬಿಟ್ಟು ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ 5 ಜನ ಕರ್ನಾಟಕದ ನಾಗರಿಕರು ಮಳೆಯ ಹಾನಿಯಿಂದ ತೀರ್ಕೊಂಡಿದ್ದಾರೆ. ಈ ಸಮಾವೇಶ ಈ 5 ಜನ ಸಾವಿನ ಮೇಲೆ ಸಮಾವೇಶ ಇದೆ. ಸಾವಿನ ಮೇಲೆ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಸಮಾವೇಶ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿ. ನಾನು ಆಗ್ರಹ ಮಾಡ್ತೀನಿ, ವಿರೋಧ ಪಕ್ಷದ ನಾಯಕರಾಗಿ ನಾನು ಮತ್ತು ನಾರಾಯಣ ಸ್ವಾಮಿ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರಿಗೆ ಕೂಡಲೇ ಅವರೆಲ್ಲ ನೋಡ್ರಿ ಬಿಜೆಪಿ ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರು ನಿಲ್ಸಕ್ಕಾಗ್ತದೆ. ಅವ್ರ ಕೈಲಿ ಯಾರು ನಿಲ್ಸಕ್ಕಾಗಲ್ಲ. ಇರ್ಲಿ, ಅವರೆಲ್ಲ ಮಾಡ್ಲಿ, ಅವ್ರ ಟ್ರೋಲ್. ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರ್ಲಿ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಾನು ಮಳೆ ಬರ್ಲಿನೂ ಯಾರು ಏನಾರು ಬೈಲಿ, ನನಗೆ ಈಗ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು. ಅವರೆಲ್ಲ ನೋಡ್ರಿ ಬಿಜೆಪಿ ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರು ನಿಲ್ಸಕ್ಕಾಗ್ತದೆ. ಅವ್ರ ಕೈಲಿ ಯಾರು ನಿಲ್ಸಕ್ಕಾಗಲ್ಲ. ಇರ್ಲಿ, ಅವರೆಲ್ಲ ಮಾಡ್ಲಿ, ಅವ್ರ ಟ್ರೋಲ್. ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರ್ಲಿ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಾನು ಮಳೆ ಬರ್ಲಿನೂ ಯಾರು ಏನಾರು ಬೈಲಿ, ನನಗೆ ಈಗ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು. ಅವರೆಲ್ಲ ನೋಡ್ರಿ ಬಿಜೆಪಿ ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರು ನಿಲ್ಸಕ್ಕಾಗ್ತದೆ. ನಾವು ಈ ರಸ್ತೆಗಳಲ್ಲಿ ನೀರು ಬರೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಕಷ್ಟ ಆಗ್ತದೆ. ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲಿ ತಗ್ಗು ಪ್ರದೇಶಗಳಿದಾವೆ ಅಂತಕ್ಕಂಥದ್ದನ್ನ ಗುರುತು ಮಾಡಿದ್ದೀವಿ. ಸುಮಾರು 210 ತಗ್ಗು ಪ್ರದೇಶಗಳು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತೇಳಿ ಗುರುತು ಮಾಡಿದ್ದೀವಿ. ಈಗಾಗಲೇ 166 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಕ್ರಮಗಳನ್ನು ನಿರ್ವಹಿಸಿದ್ದೀವಿ. ನೋಡಿ, ಹಾಗಾದರೆ ಈ ಬೆಂಗಳೂರಿಗೆ ಈ ರೀತಿಯಾಗಿ ಸಮಸ್ಯೆ ಉಂಟಾಗಲಿಕ್ಕೆ ಕಾರಣ ಏನೇನು ವೈಜ್ಞಾನಿಕವಾಗಿ ನಾವು ಗಮನಿಸಬೇಕಾಗತ್ತೆ. ಯಾವುದೇ ಸರ್ಕಾರ ಬಂದರೂ ಕೂಡ ಅಷ್ಟೇ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ. ನಾವು ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ ಅಂಥೇಳಿ ಸರ್ಕಾರಗಳು ಹೇಳ್ತಾ ಹೋಗ್ತಾ ಇದೆ. ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ ಸ್ವಾಗತ. ನಮಸ್ತೆ. ಹಾಗೆ ಬಿಜೆಪಿ ವಕ್ತಾರರಾಗಿರುವಂಥ ಯದುಕುಮಾರ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ಸ್ವಾಗತ ಮಾಡ್ತೀನಿ. ಸರ್ ನಮಸ್ತೆ, ಥ್ಯಾಂಕ್ ಯು. ನಟರಾಜ್ ಗೌಡ್ರೆ, ಕಾಂಗ್ರೆಸ್ಗೆ 2 ವರ್ಷದ ಸಾಧನೆಯ ಸಮಾವೇಶ, ಬೆಂಗಳೂರಲ್ಲಿ ಮಳೆಗೆ ಜನರ ಸರ್ವನಾಶ, ಕರೆಕ್ಟ್ ಆಗಿದೆ ಟೈಟಲ್ ಅಂತ ಅನಿಸ್ತಾ ಇದೆ. ಇಲ್ಲ, ಸರ್ವನಾಶ ಏನಲ್ಲ, ಇದು ಸಮಸ್ಯೆ. ನೀರು ತುಂಬೋದು ಸಮಸ್ಯೆ. ಓಕೆ. ಜನಗಳು ಸುಲಭವಾಗಿ ರಸ್ತೆ ಮೇಲೆ ಹೋಗ್ಲಿಕ್ಕಾಗಲ್ಲ. ಮಳೆ ತುಂಬಿಕೊಂಡಾಗ ಮನೆಗಳಿಗೆ ನುಗ್ತವೆ, ತಗ್ಗು ಪ್ರದೇಶಗಳಿಗೆ ಮಳೆ ನುಗ್ತವೆ. ಇದು ಸಮಸ್ಯೆ. ಓಕೆ. ಈ ಸಮಸ್ಯೆ ಯಾವ ರೀತಿ ಆಯಿತು ಮತ್ತು ಏನು ಪರಿಹಾರ, ಇದು ಬಹಳ ಅಗತ್ಯ. ನೋಡಿ, ನಮ್ಮ ಕಣ್ಣು ಮುಂದೆನೆ ಈ ಸರ್ಕಾರಗಳಲ್ಲ, ಇದು ನಾನು ಸರ್ಕಾರಗಳು ಯಾವ ಸರ್ಕಾರ ಪಕ್ಷ ನಾನು ಹೇಳ್ತಾ ಇಲ್ಲ, ಕಣ್ಣು ಮುಂದೆನೆ 100 ಕೆರೆಗಳು ಮುಚ್ಚೋಗ್ಬಿಟ್ಟು. ಇದನ್ನ ನಾನು 1800ರಲ್ಲಿ 1000 ಕೆರೆಗಳ ನಾಡು ಅಂತ ಕರಿತಾನೆ ಬೆಂಗಳೂರನ್ನ. ಬರೀ ತನ್ನ ಬುಕ್ಕಲ್ಲಿ ದಾಖಲೆ ಮಾಡ್ತಾನೆ ಬುಕಾನನ್ನು. 1000 ಕೆರೆಗಳ ನಾಡು. ನಾವು ಕೆಂಗೇರಿಯಿಂದ ಬ್ಯಾಟ್ರಾಯನಪುರ, ಸೊಂಡೆಕೊಪ್ಪದಿಂದ ಕೆಂಗೇರಿ ಮತ್ತು ಹಲಸೂರು, ಇಷ್ಟೆಲ್ಲ ದೊಡ್ಡ ಏರಿಯಾದಲ್ಲಿ ಇವತ್ತು ನೋಡಿದ್ರು 150 ಕೆರೆ ಇಲ್ಲ. ಆ 150 ಕೆರೆಗೂ ಒತ್ತುವರಿ ಅಥವಾ ರಾಜಕಾಲುವೆ ನೀರು ಹರಿದು ಹೋಗೋಕ್ಕೆ ಅವಕಾಶ ಇಲ್ಲ. ಎಷ್ಟು ಸಮಸ್ಯೆ ಆಗಿದೆ ಅಂದರೆ, ಮೆಜೆಸ್ಟಿಕ್ನ ನಾವು ಕೆರೆ ಮುಚ್ಚಿ ಮಾಡಿದ್ವಿ, ಕಂಠೀರವ ಸ್ಟೇಡಿಯಂ ಕೆರೆ ಮುಚ್ಚಿ ಮಾಡಿದ್ವಿ, ಅಂಬೇಡ್ಕರ್ ಸ್ಟೇಡಿಯಂ ಬಸವೇಶ್ವರನಗರದಲ್ಲಿ ಕೆರೆ ಮುಚ್ಚಿ ಮಾಡಿದ್ವಿ. ನಮ್ಮ ಕಣ್ಮುಂದೆ ನಾವು ಆಡ್ತಿದ್ದ ಕೆರೆ ಅದು, ನಾವಲ್ಲಿ ಆಟ ಆಡ್ತಾ ಇದ್ದ ಜಾಗ ಅದು, ಅಲ್ಲಿ ಮುಚ್ಚಿಬಿಟ್ಟು ಕೆರೆ ಮುಚ್ಚಿಬಿಟ್ಟು, ದೊಡ್ಡ ಕೆರೆ ಮುಚ್ಚಿಬಿಟ್ಟು ಸ್ಟೇಡಿಯಂ ಮಾಡಿಬಿಟ್ರು. ಇದು ವ್ಯವಸ್ಥೆ ಈ ರೀತಿಯಾಗಿ ಬಂದ್ಬಿಟ್ಟಿದೆ. ಆದರೂ ಕೂಡ 200 ಸ್ಕ್ವೇರ್ ಕಿಲೋಮೀಟರ್ ಇದ್ದಿದ್ದು ಬೆಂಗಳೂರು 2009, 200 ಸ್ಕ್ವೇರ್ ಕಿಲೋಮೀಟರ್ ಬೆಂಗಳೂರು ಅಂತ. 2010 ಮಾಡಿದ್ರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 800 ಸ್ಕ್ವೇರ್ ಕಿಲೋಮೀಟರ್ ಅಂತ ಮಾಡಿಬಿಟ್ರು. 800 ಸ್ಕ್ವೇರ್ ಕಿಲೋಮೀಟರ್, ಅದರಲ್ಲಿ 110 ಹಳ್ಳಿಗಳು ಸೇರಿಸಿದ್ರು. ಈ ರಾಜರಾಜೇಶ್ವರ ನಗರ, ಬ್ಯಾಟ್ರಾಯನಪುರ, ದಾಸರಳ್ಳಿ, ಇವೆಲ್ಲ ನಗರ ಸಭೆಗಳನ್ನು ಸೇರಿಸಿದ್ರು. ಆದರೆ ಸೇರಿಸಿದಾಗ ಅವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಏನು, ಕಸ ವಿಲೇವಾರಿಗೆ ಏನು, ರಸ್ತೆ ನಿರ್ವಹಣೆಗೇನು, ಒಳಚರಂಡಿ ಏನು, ಅವ್ರಿಗೆ ಮೂಲಭೂತ ಸೌಕರ್ಯಗಳಿಗೇನು ಅನ್ನೋದು ಪರಿಜ್ಞಾನ ಆಗಿ ಯಾರು ಮಾಡಿದ್ರೋ ಅವ್ರಿಗೆ ಇದ್ದಂತಿಲ್ಲ. ಆಗಿನ ಸರ್ಕಾರ, BBMP
ಅವರು ಇದ್ದಂತಿಲ್ಲ. 2010ರಿಂದ 15ವರೆಗೂ ಎರಡು ಸರ್ಕಾರ, ನಾವು ಕಾಂಗ್ರೆಸ್ 13ರಿಂದ 15ವರೆಗೂ ಬಂದ್ವಿ, ಅವರು 10ರಿಂದ 13ವರೆಗೂ BJP ಇತ್ತು, BBMP ಆಳ್ವಿಕೆ BJPದಲ್ಲಿತ್ತು. ಒಂದೇ ಒಂದು ಜಾಗ ಈ ಥರದ ಕೆಲಸ ಮಾಡಿದೀವಿ ಅಂತ ಅವ್ರು ಇವತ್ತು ಹೇಳ್ಕೊಳಕ್ಕಾಗಲ್ಲ. ಏನು ಮಾಡಿದ್ರು ಅಂದರೆ ಟೌನ್ ಹಾಲ್ ಅಡ ಇಟ್ಟಿದ್ರು, ಯುಟಿಲಿಟಿ ಬಿಲ್ಡಿಂಗ್ ಅಡ ಇಟ್ಟಿದ್ರು, ಕೆರೆಗಳನ್ನ ಅಡ ಇಟ್ಟಿದ್ರು, ಹಣ ತಗೊಂಡಿದ್ರು. ನಾವು 13ರಲ್ಲಿ ಬಂದು ಅದೆಲ್ಲ ಬಿಡಿಸಿದ್ವಿ, ಕಾಸು ಕೊಟ್ಟು ಟೌನ್ ಹಾಲ್ನ ಬಿಡಿಸ್ಕೊಂಡ್ವಿ, ಯುಟಿಲಿಟಿ ಬಿಲ್ಡಿಂಗ್ ಬಿಡಿಸ್ಕೊಂಡ್ವಿ. ಓಕೆ, ಸಿ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್, ಜಯನಗರ ಫೇಮಸ್, ಅದನ್ನ ಅಡ ಇಟ್ಬಿಟ್ಟಿದ್ರು, ನಾವು ಬಂದು ಬಿಡಿಸ್ಕೊಂಡ್ವಿ. ಆದರೆ ಈ ಮೂಲಭೂತ ಸೌಕರ್ಯದಲ್ಲೇನು, ವೈಟ್ ಟಾಪಿಂಗ್ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು, ಟೆಂಡರ್ ಶೂರ್ ರಸ್ತೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು, ಆ ಒಳಚರಂಡಿ ನಿರ್ಮಾಣಕ್ಕೆ ಒತ್ತುವರಿ ತೆರವುಗೊಳಿಸಲಿಕ್ಕೆ, ಅದರ ಕಸವನ್ನು ಎತ್ತಲಿಕ್ಕೆ. ಈಗ 2010ರಲ್ಲಿ ನೋಡಿರ್ಬೇಕು, 11ರಲ್ಲಿ ಗಾರ್ಬೇಜ್ ಸಿಟಿ ಅಂತ ಬಂದ್ಬಿಡ್ತು ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ. ಹೌದು, ಬೆಂಗಳೂರು 2012-13ರಲ್ಲಿ ಗಾರ್ಬೇಜ್ ಸಿಟಿ ಅಂತ ಬಂದ್ಬಿಡ್ತು. ಏನಪ್ಪ ಇದು ಡೈನಾಮಿಕ್ ಸಿಟಿ, ಗಾರ್ಡನ್ ಸಿಟಿ ಹೋಗ್ಬಿಟ್ಟು ಗಾರ್ಬೇಜ್ ಸಿಟಿ ಆಗ್ಬಿಡ್ತಲ್ಲ. ನಾವು ಬಂದ ಮೇಲೆ ಅದೆಲ್ಲ ನಿರ್ವಹಣೆ ಮಾಡಿದ್ವಿ. ಸರ್ ಈಗ ಹೇಳ್ತಾ ಇದ್ದಾರೆ ಸರ್, ಗ್ರೇಟರ್ ಬೆಂಗಳೂರು, ವಾಟರ್ ಬೆಂಗಳೂರು, ಕ್ವಾರ್ಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ ಬಿಜೆಪಿ ಅವರು. ಬಿಜೆಪಿ ಕ್ವಾರ್ಟರ್ ಬೆಂಗಳೂರು ಇರ್ಬೋದೇನೋ ನಮ್ಗೆ ಗೊತ್ತಿಲ್ಲ. ವಾಟರ್ ಬೆಂಗಳೂರು ಇದೆ, ನಾ ಇಲ್ಲ ಹೇಳ್ತಿಲ್ಲ, ವಾಟರ್ ಬೆಂಗಳೂರು ಇದೆ. ನೀರು ಹೋಗ್ಲಿಕ್ಕೆ ಎಲ್ಲಿ ಅವಕಾಶ ಇದೆ? ನಾವು ಈಗ ಎಷ್ಟೇ ರೀತಿಯಾಗಿ ಅಧಿಕಾರಿಗಳು ಮನನ ಮಾಡಿಕೊಟ್ರು ಕೂಡ ಇಂಗು ಗುಂಡಿಗಳನ್ನ ಪ್ರತಿಯೊಬ್ಬರು ಮಾಡಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರತಿಯೊಬ್ಬರು ಮಾಡಿ, ಪ್ರತಿ ಮನೆ ಮೇಲೂ ಮಾಡಿ, ಪಾರ್ಕಲ್ಲಿ ಮಾಡಿ, ರಸ್ತೆಗಳಲ್ಲಿ ಮಾಡಿ ಅಂತ ಹೇಳಿದ್ರು ಕೂಡ ಮಾಡಿಲ್ಲ. ಇವತ್ತು ನೋಡಿ, ನೀವು ಏನೇ ಸೈಂಟಿಫಿಕ್ ಆಗಿ ಏನೇ ಮಾಡಿ, ಈ ನೀರು 180 ಜಾಗಗಳಲ್ಲಿ ಬೆಂಗಳೂರಿನಲ್ಲಿ ನೀರು ತುಂಬುತ್ತದೆ. ಮಳೆ ಬಂದ ತಕ್ಷಣ ವಿತಿನ್ 3 ಅವರ್ಸಲ್ಲಿ ಮಳೆ ನೀರು ತುಂಬುತ್ತದೆ. ಅದು 180 ಜಾಗಗಳಲ್ಲಿ 140 ಜಾಗಗಳಲ್ಲಿ ಮಳೆ ನಿಲ್ದಂಗೆ ಅದನ್ನ ಆಲ್ರೆಡಿ BBMP ಅಧಿಕಾರಿಗಳು BBMP ಕೆಲಸ ಮಾಡಿಕೊಂಡು ಕಾರ್ಯಗತ ಮಾಡಿದ್ದಾರೆ. 40 ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿ ನೀರು ಇವಾಗಲೂ ಅತಿ ಹೆಚ್ಚಾಗಿ ತುಂಬುತ್ತಾ ಇದೆ. 140 ಸ್ಥಳಗಳಲ್ಲಿ ನಿಲ್ದಂಗೆ ಮಾಡಿದ್ದಾರೆ, ಇನ್ನು 40 ಸ್ಥಳಗಳಲ್ಲಿ ತುಂಬಿದ್ದಾರೆ, ಅದು ಗುರುತಿಸಿದ್ದಾರೆ. ಅದನ್ನು ಕೂಡ ನಿಲ್ದಂಗೆ ಮಾಡುವಂಥದ್ದು BBMP ಅವರು ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗುತ್ತೆ ಸರ್? ನಾವೇ ಮಾಡಿದೀವಿ, ಇಲ್ಲಿವರೆಗೂ ನಾವೇ ಮಾಡ್ತೀವಿ. ಎಸ್ ಸರ್, ಖಂಡಿತ. ಎಸ್ ಸರ್. ಯದುಕುಮಾರ್ ಸರ್, ಈಗ ಇಷ್ಟೆಲ್ಲ ಬೆಂಗಳೂರಲ್ಲಿ ಮಳೆ ಬಂದಾಗ ಪ್ರಳಯದ ವಾತಾವರಣ, ಪ್ರವಾಹ ಉಂಟಾಗಲಿಕ್ಕೆ, ಈ ರೀತಿ ಜನರು ಗೋಳಾಡಲಿಕ್ಕೆ ಕಾರಣ ಯಾರು ಸರ್? ನೀವು ಹಾಕ್ಕೊಟ್ಟಂತಹ ಆ ಒಂದು ಬೇಸ್ಮೆಂಟಾ ಅಥವಾ ಕಾಂಗ್ರೆಸ್ನವರ ನೀವಾ ಅಂತ ಗೊತ್ತಾಗ್ಬೇಕ್ರೆ ಜನರಿಗೆ. ಸರ್, ಯಾವಾಗ ಸಮಸ್ಯೆಗೆ ಪರಿಹಾರ ಹೇಳಕ್ಕಾಗಲ್ವೋ ಕಾಂಗ್ರೆಸ್ನ ವಕ್ತಾರರುಗಳು ಅವರ ಜವಾಬ್ದಾರಿಯಿಂದ ನಿಂತ್ಕೊಂಡ್ಬಿಡ್ತಾರೆ, ರಾಜಕೀಯ ಇಲ್ದಿರ ಮಾತಾಡ್ತೀವಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ಅದಾದ ಅವ್ರದ್ದು ಬಂದ ಇತಿಹಾಸನೇ ಅದಂಥದ್ದಲ್ಲಿ. ಸರ್, ನಾವು ಕೇಳ್ತಾ ಇರುವಂತದ್ದು ಎಲ್ಲಾ ಕಾಲದಲ್ಲೂ ಮಳೆ ಬಂದಿದೆ, ಎಲ್ಲಾ ಕಾಲದಲ್ಲೂ ಡ್ಯಾಮೇಜ್ ಆಗಿರುವಂತದ್ದು. ಬಟ್ ಆದ್ರೆ ದೇರ್ ಇಸ್ ಎ ಮಿನಿಮಲ್ ಅಂತ ಇರುತ್ತಲ್ಲ ಸರ್, ಅಲ್ಲಿ ಮಿನಿಮಲ್ ಡ್ಯಾಮೇಜ್ ಆಗುವಂತದನ್ನ ನಾವು ತಪ್ಪಿಸ್ಬೋದು, ಮ್ಯಾಕ್ಸಿಮಮ್ ಡ್ಯಾಮೇಜ್ ತಪ್ಪಿಸ್ಬೋದು, ಮಿನಿಮಮ್ ಪ್ರಾಣ ಹಾನಿ ಆಗ್ಬೇಕು ಅನ್ನೋದು ಜನರ ಆಶಯ ಇರುತ್ತೆ. ಆದ್ರೆ ಈಗ 2 ವರ್ಷದಿಂದ ಪ್ರತಿ ಸತಿ ಸರ್ಕಾರ ಬಂದಾಗ ಬೆಂಗಳೂರಿಗಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಅಮೌಂಟ್ ಅಂತ ಇರುತ್ತೆ. ಈಗ ಅದಕ್ಕೋಸ್ಕರ 54,000 ಕೋಟಿ ಅಂತ ಇಟ್ಟಿದ್ರಲ್ಲ ಮಾನ್ಯ ಇವರು DCM ಅವರು, ಏನಾಯ್ತು ಸರ್? ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಮಿನಿಮಮ್ ಆಗಿ ಬ್ಯಾಂಗ್ಳೂರಿಗೆ ಲಾಸ್ಟ್ 2 ವರ್ಷದಿಂದ ಏನ್ ಮಾಡಿದ್ರಿ ಅಂತ. ಅವತ್ರ ಉತ್ತರ ಇರಲ್ಲ. ಮತ್ತೆ ನಾವು ಸರ್ಕಾರ ನಮ್ಮ ಬಿಡಬೇಕಾದಾಗ 1,600 ಕೋಟಿ ಟೆಂಡರ್ ಆಗಿತ್ತು, ಅದನ್ನ ಪ್ರತಿಪಕ್ಷದ ನಾಯಕರು ಹೇಳಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಸರ್, ಸ್ಟ್ರಾಂಗ್ ವಾಟರ್ ಇದಾಗಿಲ್ಲ, ಸ್ಟ್ರಿಕ್ಟ್ ಆಗಿಲ್ಲ, ಸ್ಟ್ರಾಂಗ್ ವಾಟರ್ ಕ್ಲೀನ್ ಇದು ಮಾಡಿಲ್ಲ, ರಸ್ತೆಗಳದ್ದು ಇದಿಲ್ಲ, ಯಾವ್ದು ಇದು ಮಾಡಿದಿರಾ, ಯಾವ್ದು ಬೇಸಿಕ್ ಮಾಡಿದಿರಾ. ನಾವು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡ್ತೀವಿ ಅಂತ ಬರೀ ಹೇಳ್ಕೊಂತ ಹೇಳ್ಕೋದ್ರಲ್ಲಿ ಆಗಲ್ವಲ್ಲ ಸರ್. ಅದಲ್ಲಿ ಇವಾಗ ಕಳೆದ ಬಾರಿ ತಾವು ಹೇಳ್ದಂಗೆ ಎಷ್ಟೋ ಲೇಔಟ್ಗಳು ತೋರಿಸು, ಸಾಯಿ ಲೇಔಟ್ ಆಗ್ಬೋದು, ಸಿಲ್ಕ್ ಬೋರ್ಡ್ ಆಗ್ಬೋದು. ಇದೇ ಮಾನ್ಯ ಉಪಮುಖ್ಯಮಂತ್ರಿಗಳು ಅಲ್ಲಿ ಹೋಗಿದಂತದ್ದು ಶಾಶ್ವತ ಪರಿಹಾರ ಅಂತ ಹೇಳಿದ್ರು. ಯಾವ ಶಾಶ್ವತ ಪರಿಹಾರ ಸರ್? ₹1 ಬಿಡುಗಡೆ ಆಗಿಲ್ಲ. ಸಾಯಿ ಲೇಔಟ್ ಅಂತ ಬಂದಾಗ ಅಲ್ಲೂ 50-60 ಕೋಟಿ ಬಿಡುಗಡೆ ಮಾಡ್ತೀನಿ ಅಂದ್ರು, ಅದು ಇಲ್ಲ. ಸಿಲ್ಕ್ ಬೋರ್ಡ್ ಅಂತ ಹೇಳಿದಾಗ ಅದು ಅವಾಗಿಂದನೂ ಇರುವಂತದ್ದು, ಬಟ್ ಮಿನಿಮಮ್ ಆಗ್ತಾ ಇತ್ತು. ಆದ್ರೆ ಇವಾಗ ಮ್ಯಾಕ್ಸಿಮಮ್ ಆಗಿ ಇಡೀ ಬೆಂಗಳೂರು, ನೀವು ಇವ್ರು ಬರೀ ಹೇಳುವಂತ ಸೂಕ್ಷ್ಮ ಸಭೆ ಇದಲ್ಲ ಸರ್, ಅಲ್ಲಿ 166 ಅಂತಲ್ಲ, ಇಡೀ ಬೆಂಗಳೂರೇ ವಾಟರ್ ಫ್ಲೋಟಿಂಗ್ ಆಗ್ತಾ ಇದೆ. ವೇರ್ ಇಸ್ ಇಟ್? ನಾನು ಕೇಳ್ತಾ ಇರುವಂತದ್ದು, ಬೆಂಗಳೂರಿಗೆ ಇಷ್ಟೊಂದೆಲ್ಲ 54,000 ಕೋಟಿ ಅಂತ ಹೇಳಿದ್ರಲ್ಲ, ಮಿನಿಮಮ್ ಆಗಿ ಯಾವ ಕೆಲಸ ಬೆಂಗಳೂರಿಗೆ ಮಾಡಿದೀರ ಅಂತ ಹೇಳಿ ಸರ್. ಅಲ್ಲಿ ಕಾಂಟ್ರಾಕ್ಟರ್ಗಳು ಅಂತ ಹೇಳ್ತಾ ಇದ್ದಾರೆ, ನಾವು ದುಡ್ಡು ಕೊಡಿ, ನಾವು ಕೆಲಸ ಮುಗಿಸ್ತೀವಿ ಅಂತ ಅಂದ್ಬಿಟ್ಟು. ದುಡ್ಡು ಕೊಡಲ್ಲ, ಕೆಲಸ ಮಾಡ್ಸಕ್ಕೂ ಮುಗಿಸಲ್ಲ. ಶಾಸಕರೇನಾದ್ರೂ ಕೇಳಿದ್ರೆ ತಗ್ಗಿ ಬಗ್ಗೆ ನಡೀರಿ ಅಂತಾರೆ. ಯಾರ್ಯಾರಿಗೆ ಯಾವ ಅನುದಾನ ಕೊಟ್ಟಿದ್ದಂತಾನು ಹೇಳ್ತಾರೆ ಅದಲ್ಲಿ. ಅಲ್ಲ ಸರ್, ನಿಮ್ಮ ಅವಧಿಯಲ್ಲಾದ್ರೂ ನೀವು ಗ್ರೇಟ್ ಬೆಂಗಳೂರಾದ್ರೂ ಮಾಡ್ಬೇಕಿತ್ತಲ್ಲ ಸರ್? ನಿಮ್ಮ ಅದಕ್ಕೆ ಬೊಂಬಾಯಿ ಅಧಿಕಾರದಲ್ಲಿ ಏನ್ ಮಾಡಿದೆ ಸರ್? ಅವಾಗ ಫ್ಲಡ್ ಬಂದಿತ್ತು ಸರ್. ನಾನು ಅದೇ ಹೇಳ್ತಾ ಇರುವಂತದ್ದು, BBMP ಆದ್ಮೇಲೆ ಅಂತದಕ್ಕೆ 110 ಸೇರಿಸಬೇಕಂತಕ್ಕೆ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋದಕ್ಕೆ ಎಲ್ಲಾ ಸರ್ಕಾರಗಳು ಪ್ರಯತ್ನ ಮಾಡಿದ್, ಇನ್ನ ಮಾಡ್ತಾ ಇಲ್ಲ, ಇನ್ನ ಅದು ಕಂಪ್ಲೀಟ್ ಆಗಿಲ್ಲ. ಆ ಕಂಪ್ಲೀಟ್ ಆಗೋದನ್ನೇ ನಾವು ಇನ್ನ ಅದನ್ನ ಸರಿ ಮಾಡಕ್ ಆಗದೆ ಇರೋದಕ್ಕೆ ಇವ್ರಾಗ್ಲೇ ಬ್ರ್ಯಾಂಡ್ ಬೆಂಗಳೂರು ಇದನ್ನ ಇವ್ರು ಇವಾಗ ಹೇಳ್ತಾ ಇದ್ದಾರೆ. 800 ಇದ್ದಿದ್ದು ಇವಾಗ 1000 ಕಿಲೋಮೀಟರ್ ಇನ್ನ ಮುಂದಕ್ಕೆ ಹೋಗ್ತಾರಂತ ಇನ್ನ ಸ್ಪೆಸಿಫೈನೂ ಮಾಡಿಲ್ಲ. ಆ ತರ ಇರ್ಬೇಕಾದಾಗ ಅನ್ಲೆಸ್ ಅಂಟಿಲ್ ನಾವು ಈ ಒಂದು 110 ಸೇರಿಸ್ಕೊಂಡು BBMP ಇದೇನಿತ್ತು ಅದಕ್ಕೆ ನಾವು ಫೆಸಿಲಿಟೀಸ್ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಇದ್ರ ಬಗ್ಗೆ ದೊಡ್ಡ ಕನ್ಸರ್ನ್ ಅದು ಕನ್ಸರ್ನ್ ಇರುತ್ತೆ ಸರ್. ಈ ಸಂದರ್ಭದಲ್ಲಿ ಸರ್ಕಾರ ಜನರಿಗೆ ಉತ್ತಮವಾಗಿ ಸ್ಪಂದಿಸಬೇಕಾಗಿತ್ತು. ಹೌದು.
ಡಿ ಕೆ ಶಿವಕುಮಾರ್ ಅವರು ಹೊಸಪೇಟೆಗೆ ಹೋಗ್ತಾರೆ, ಅಲ್ಲಿಂದ ದಿಢೀರ್ ಅಂತೇಳಿ ಬರ್ತಾರೆ, ಸಿಟಿ ರೌಂಡ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. CM ಅವರು ವಾರ್ ರೂಮ್ಗೆ ಹೋಗ್ತಾರೆ. ಸರ್ಕಾರ ಇನ್ನೂ ಅಲರ್ಟ್ ಆದಂಗೆ ಕಾಣಿಸ್ತಾ ಇಲ್ಲ ಯಾಕೋ. ಇಲ್ಲ, ಅಲರ್ಟ್ ಆಗಿದೆ. ನೋಡಿ, ಏಪ್ರಿಲ್ನಲ್ಲಿ ಈಗ ಮುನ್ಸೂಚನೆ ಇದೆ. ಇದು ಮಳೆದೇನು ಏಕಾಏಕಿ ಬಂದಿರೋದಲ್ಲ, ದಿಢೀರ್ ಸುತ್ತಿರೋದಲ್ಲ, ಮುನ್ಸೂಚನೆ ಬಂದಿದೆ, ಮಾಹಿತಿ ಕೊಟ್ಟಿದ್ದಾರೆ ಆಲ್ರೆಡಿ ಮಳೆ ಬರುತ್ತೆ. ಜೂನ್ ಜುಲೈನಲ್ಲಿ ಇದಕ್ಕಿಂತ ಹೆಚ್ಚಿಗೆ ಆಗುತ್ತೆ ಮಳೆ. ಇದು ಮೇನಲ್ಲಿ ಬಂದಿರೋದು, ಇದು ಒಂಥರ ಟ್ರೇಲರ್ ಥರ. ಆದರೆ ಏಪ್ರಿಲ್ ಮೇನಲ್ಲಿ ಸುಮಾರು 218 ರಸ್ತೆಗಳನ್ನು ಎಲ್ಲೆಲ್ಲಿ ಮಳೆ ನಿಲ್ಲುತ್ತೆ, ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದ್ದಾವೆ, ಪಾಟ್ ಹೋಲ್ಗಳಿದ್ದಾವೆ, ಅದನ್ನು ದುರಸ್ತಿ ಮಾಡೋ ಕೆಲಸ ನಡೀತಾನೇ ಇದೆ. ಆಲ್ಮೋಸ್ಟ್ ಅದು ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಮಳೆಯಿಂದ ದೊಡ್ಡ ಎಫೆಕ್ಟ್ ಎಲ್ಲಾಗುತ್ತೋ ಆ ರಸ್ತೆಗಳು, ಮೇನ್ ರಸ್ತೆಗಳಿಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಸುಮಾರು 209 ಕಡೆ ಮಳೆ ಎಲ್ಲಿ BBMPಲಿ ನೀರು ನಿಲ್ಲುತ್ತೆ, ಆ 163 ಸ್ಥಳಗಳಲ್ಲಿ ಕಾಮಗಾರಿಗಳನ್ನು ಮಾಡಿ ಮಳೆ ನಿಲ್ದಂಗೆ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಎಷ್ಟೊಳಗೆ 209 163 ಮಾಡಿಬಿಟ್ಟಿದ್ದಾರೆ. ಸೊ 2 ತಿಂಗಳ ಕಾಲ, ಮೇ ಮತ್ತು ಜೂನ್, ಏಪ್ರಿಲ್ ಮಧ್ಯದಿಂದ ಜೂನ್ ಮಧ್ಯದವರೆಗೂ 2 ತಿಂಗಳ ಕಾಲ ಎಲ್ಲ ಕಾಲುವಗಳೆಲ್ಲ ದುರಸ್ತಿ ಮಾಡುವಂಥದ್ದು ಮತ್ತು ಅಲ್ಲಿ ಏನು ಕಸ ನೀರು ನಿಲ್ದಂಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. JCBಗಳು ತೊಗೊಂಡು ಬಂದು ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. 2 months ನಿರಂತರವಾಗಿ ಒಂದು ಪ್ರಕ್ರಿಯೆ. ಅಲ್ಲ, ಮತ್ತೊಂದು ನೀರು ಬರ್ತಿದೆಯಲ್ಲ, ಬರ್ತಿದೆ. ಈಗ ಮಳೆ ಬರ್ತಿದ್ಮೇಲೆ ಬರ್ತಿದೆ. ನಾನು ಹೇಳ್ತೀನಿ ಕೇಳಿ, ಅಲ್ಲಿ ಆಗೋ ಅನಾಹುತಗಳನ್ನ ಕಡಿಮೆ ಮಾಡಬೇಕು, ತಡಿಬೇಕು, ತೊಂದರೆ ಆಗದಂಗೆ ನೋಡ್ಕೋಬೇಕು. ಅದಕ್ಕೆ ಕ್ವಿಕ್ ರೆಸ್ಪಾನ್ಸ್ ನಮ್ಮಲ್ಲಿ ಇರಬೇಕು. ಆ ಕ್ವಿಕ್ ರೆಸ್ಪಾನ್ಸ್ ನೋಡಿ, 8 BBMP 8 ವಲಯಗಳಲ್ಲಿ 8 ಜಾಯಿಂಟ್ ಕಮಿಷನರ್ಗಳಿಗೂ ಜವಾಬ್ದಾರಿ ಹೊಣೆಗಾರಿಕೆಯನ್ನ ಮಾಡಿ 8 ಕಡೆ ಕಂಟ್ರೋಲ್ ರೂಮ್ಗಳನ್ನ ಇಟ್ಟು 30 ಟೀಮು, ಈ ಮರಗಳು ಎಲ್ಲರೂ ಉಂಟ್ಕೋತಾವ, ಮರಗಳೆಲ್ಲರೂ ಕಟ್ ಮಾಡ್ಬೇಕು ರಮೆಗಳನ್ನ, ಅದಕ್ಕೆ 30 ಟೀಮ್ಗಳು ಮಾಡಿದ್ದಾರೆ 8 ವಲಯಗಳನ್ನ ಸೇರಿ. ಆಮೇಲೆ BBMP, ಬೆಸ್ಕಾಮು, BWSSP ಈ ಸಮನ್ವಯ ಇರಲ್ಲ ಒಂದಕ್ಕೊಂದು. ಸೊ ಆ ಸಮನ್ವಯ ಮಾಡಲಿಕ್ಕೆ ಎಲ್ಲರೂ ಪವರ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ, ಟ್ರಾನ್ಸ್ಫಾರ್ಮರ್ ಏನೋ ಪ್ರಾಬ್ಲಮ್ ಇದ್ರೆ, ಎಲ್ಲರೂ ವಿದ್ಯುತ್ ಕಂಬದ ಪ್ರಾಬ್ಲಮ್ ಇದ್ರೆ ಅದನ್ನ ರೆಸ್ಪಾನ್ಸ್ ಮಾಡಬೇಕು. ಎಲ್ಲ ಸ್ಟಾಮ್ ವಾಟರ್ ಡ್ರೈನಿಂಗ್ ಪಕ್ಕದಲ್ಲಿ ನೀರು ತುಂಬ ಹರಿತಾ ಇರ್ತದೆ, ಪಕ್ಕದಲ್ಲಿ ಜನಕ್ಕೆ ಗೊತ್ತಾಗೋದಿಲ್ಲ, ರಸ್ತೆ ಯಾವುದು ಮೋರಿ ಯಾವುದು ಗೊತ್ತಾಗಲ್ಲ, ಅದು ಸ್ಲಾಬ್ ಆಗಿ ಕ್ಲೋಸ್ ಆಗಿರಲ್ಲ, ಅಂಥವೆಲ್ಲ ಇರ್ತವೆ. ಸೊ ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಅದಕ್ಕೆ BWSSP ಎಲ್ಲ ಅಧಿಕಾರಿಗಳು ಸಮನ್ವಯ ಒಂದು ಮಾಡಿದ್ದಾರೆ, ಕಮಿಟಿಗಳು ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಸ್ಪೆಷಲಿ ಏಪ್ರಿಲಿಂದ ಇದಕ್ಕೆ ಜಾಗೃತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಎಷ್ಟು ದೊಡ್ಡದಿದೆ ಬೆಂಗಳೂರು ಅದನ್ನ ಈ ಸಮಯದಲ್ಲಿ ಜನಗಳಿಗೆ ಗೊತ್ತಾಗೋದು, ಎಷ್ಟು ದೊಡ್ಡದಾಗಿದೆ ಬೆಂಗಳೂರು ಅಂತ. ಈಗ 8 ಸ್ಕ್ವೇರ್ ಕಿಲೋಮೀಟರ್ ಇತ್ತಲ್ಲ, ನನ್ನ ಪ್ರಕಾರ 2,000 ಸ್ಕ್ವೇರ್ ಕಿಲೋಮೀಟರ್ವರೆಗೂ ದಾಟ್ತಾ ಇದ್ದು. ಇಲ್ಲಿಂದ ದೇವನಹಳ್ಳಿವರೆಗೂ, ಇಲ್ಲಿ ನೆಲಮಂಗಲದವರೆಗೂ, ಇಲ್ಲಿ ಬಿಡದಿವರೆಗೂ, ಇಲ್ಲಿ ಆನೇಕಲ್ಲು, ಈ ಕಡೆ ದೊಡ್ಡಬಳ್ಳಾಪುರ ಫುಲ್ ಕವರ್ ಆಗಿಬಿಟ್ಟು ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆ ಸುತ್ತಮುತ್ತಲು ಸ್ಪಾಟ್ಗಳ ಸೇರಿಕೊಂಡು ಇದು 2,000-3,000 ಸ್ಕ್ವೇರ್ ಕಿಲೋಮೀಟರ್ವರೆಗೂ ಎಮ್ಮರವಾಗಿ ಬೆಳೀತಾ ಇದೆ. ಈಗ ಬೆಂಗಳೂರಿನ ಪಾಪ್ಯುಲೇಷನ್ 1.5 ಕೋಟಿಗೂ ಅಧಿಕವಾಗಿದೆ. ಇನ್ನು 3 ವರ್ಷಗಳಲ್ಲಿ ಇದು ಡಬಲ್ ಆಗುತ್ತೆ, 3 ಕೋಟಿ ಪಾಪ್ಯುಲೇಷನ್ ಆಗುತ್ತೆ. ಇದು ಬೆಂಗಳೂರು 3 ಕೋಟಿ ಪಾಪ್ಯುಲೇಷನ್ 2,000-3,000 ಸ್ಕ್ವೇರ್ ಕಿಲೋಮೀಟರ್ ಜಾಗ ಇದು ಯಾರು ಕಾಪಾಡಬೇಕು ಗೊತ್ತಿಲ್ಲ. ಆಮೇಲೆ ಆದರೆ ನೋಡಿ, ಇಲ್ಲಿ 3 ಸರ್ಕಾರಗಳಿದ್ದಾವೆ. ಸರ್ ಒಂದೇ ನಿಮಿಷ ಸರ್, ಒಂದು ಫೋನ್ ಇದೆ, ಮಾತಾಡ್ಸ್ಬಿಟ್ಟು. ಗೆಸ್ಟ್ ಇದ್ದಾರೆ ರಾಜೇಶ್ ಭಟ್ ಅಂತ ಹೇಳಿ, ಸೇವ್ ಬೆಂಗಳೂರು ಕಮ್ಯುನಿಟಿಯಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಬೆಂಗಳೂರಿನ ಚಿತ್ರಣವನ್ನ ನೋಡ್ತಾ ಇದ್ದೀರಿ. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಸಿಲಿಕಾನ್ ಸಿಟಿ ಅಂತ ನಾವು ಕರಿತೀವಿ. ಈಗ ವಾಟರ್ ಬೆಂಗಳೂರು ಆಗಿದೆ, ನೋಡ್ತಾ ಇದ್ದೀವಿ. ಜಲ ದಿಗ್ಬಂಧನ, ಒಂದು ಪ್ರವಾಹ, ನಾವು ದ್ವೀಪದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮಗೆ ಅನುಭವ ಆಗ್ತಾ ಇದೆ. ನಿಮಗೆ ಈ ಬೆಂಗಳೂರು ನೋಡಿದ್ರೆ ಮುಂದಿನ ಭವಿಷ್ಯ ಹೇಗಿರ್ಬೋದು ಅಂತ ಅನಿಸ್ತಾ ಇದೆ ಈಗ ಸದ್ಯಕ್ಕೆ ನೋಡ್ತಾ ಇದ್ರೆ? ಸರ್, ಇವಾಗ ಮೊದಲನೇದಾಗಿ ಈ 3 ಪಕ್ಷಗಳು ಇವತ್ತು ಬೆಂಗಳೂರನ್ನ ಹಾಳು ಮಾಡಿಟ್ಟಿದ್ದಾರೆ ಸರ್. ಬೆಂಗಳೂರು 400ಗಿಂತ ಹೆಚ್ಚು ಕೆರೆಗಳಿರುವಂತ ಒಂದು ಜಾಗ. ಹೌದು. ಇವತ್ತು 400 ಕೆರೆಗಳು ಇಲ್ಲ, ಇವತ್ತು 100ಗಿಂತ ಕಡಿಮೆ ಕೆರೆಗಳು ಮಾಡಿದೆ. ಎಷ್ಟೋ ಕೆರೆಗಳು ಒತ್ತುವರಿಗಳಾಗಿದೆ. ಒತ್ತುವರಿಗಳು ಮಾಡಿದವ್ರು ಯಾರು ಎಲ್ರಿಗೂ ಗೊತ್ತಿದೆ ಸರ್. 3 ಪಕ್ಷಗಳು ಸೇರ್ಕೊಂಡು ಇವತ್ತು ಒತ್ತುವರಿಗಳು ಮಾಡಿದ್ದಾರೆ. ಇವತ್ತು ಈ ಒತ್ತುವರಿಗಳನ್ನ ತೆರವು ಮಾಡ್ತಿಲ್ಲ. ಬೆಂಗಳೂರಿನಲ್ಲಿ ಸರಿಯಾದ ರೀತಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ರಾಜಕಾಲುವೆಗಳು ಒತ್ತುವರಿ ಮಾಡ್ತಿದ್ದಾರೆ ಇವತ್ತು. ಅದಾದ್ಮೇಲೆ ನೆಕ್ಸ್ಟ್ ಸರ್ಕಾರಗಳಿಗೆ ಇವತ್ತು ನೋಡಿ 14,000 ಕೋಟಿ ಖರ್ಚು ಮಾಡಿ ಭೂಮಿ ಅಡಿಗೆ ರೋಡ್ ಕಟ್ತಾರಂತೆ. ನಾಳೆ ಆ ಭೂಮಿ ಅಡಿ ಟನಲ್ ರೋಡ್ ಕೂಡ ನೀರಲ್ಲಿ ತುಂಬೋಗುತ್ತೆ, ಪೈಪ್ ಆಗುತ್ತೆ ಅಷ್ಟೇ. ಅದು ಈ ಬೆಂಗಳೂರು ಮಳೆಗೆ ಇನ್ನೊಂದು ಪೈಪ್ ಸರ್ಕಾರ ಮಾಡ್ತಾ ಇದೆ. 1 ಕಿಲೋಮೀಟರ್ಗೆ 500 ರೂಪಾಯಿ ನೋಟಲ್ಲಿ ದುಡ್ಡು ಇಟ್ಕೊಂಡು ಸೂರ್ಯನ್ಗೆ ತಲುಪಿಡ್ಬೋದು ಸರ್. ನಾವು ಚಂದ್ರನ್ಗೆ ತಲುಪಿಡ್ಬೋದು ಆ ದುಡ್ಡಲ್ಲಿ. 500 ರೂಪಾಯಿ 14,000 ಕೋಟಿಯಲ್ಲಿ 500 ರೂಪಾಯಿನ ನೋಟ್ ಇಟ್ಕೊಂಡು ಹೋದ್ರೆ ನಾವೊಂದು ಏಣಿ ಕಟ್ಬಿಡ್ಬೋದು, ಅಷ್ಟು ದುಡ್ಡನ್ನ ದುಂದು ವೆಚ್ಚ ಮಾಡ್ತೇವೆ ಸರ್ಕಾರ. ಆಮೇಲೆ ಇವತ್ತು ಮೆಟ್ರೋ ಕಟ್ತಾರಂತೆ ತುಮಕೂರವರೆಗೂ, ಜನಗಳು ಉಗಿತಾ ಇದಾರೆ. ಆ ದುಡ್ಡಲ್ಲೆಲ್ಲ ಸರ್ ಬೆಂಗಳೂರನ್ನ ಸರಿ ಮಾಡ್ಬೇಕು ಸರ್ಕಾರ. ಟೌನ್ ಪ್ಲಾನಿಂಗ್ ಮಾಡ್ಬೇಕು, ಡ್ರೈನೇಜ್ ಒತ್ತುವರಿ ತೆರವು ಮಾಡಿ ಸರ್. ಇದು ಕೂತ್ಕೊಂಡು ವಾರ್ ರೂಮ್ ಅಲ್ಲಿ ನಾಟಕ ಮಾಡೋದಲ್ಲ ಸರ್. ನಾವು ಜನಪರ ಅಂತ ನಾಟಕ ಮಾಡೋದಲ್ಲ. ಲಾಂಗ್ ಟರ್ಮ್ ವಿಷನ್ ಬೇಕು. ಇವ್ರಿಗೆ ಯಾರಿಗೂ ಲಾಂಗ್ ಟರ್ಮ್ ವಿಷನ್ ಇಲ್ಲ. ಇವ್ರಿಗೆಲ್ಲಾನು ಸರ್, ಇವರೆಲ್ಲ ಗ್ರೇಟರ್ ಬೆಂಗಳೂರು ಮಾಡಿ ಏನು ಬೆಂಗಳೂರು ಉಳ್ಸಕ್ ಮಾಡ್ತಿಲ್ಲ ಸರ್. ಇದು ಎಲ್ಲರೂ ಗೊತ್ತಿದೆ. ಗ್ರೇಟರ್ ಬೆಂಗಳೂರು ಮಾಡಿ ರಿಯಲ್ ಎಸ್ಟೇಟ್ ದಂಧೆನ ಬೆಳೆಸಕ್ ಮಾಡ್ತಿದ್ದಾರೆ.
ಅಂದ್ರೆ ಎಲ್ಲಾ ಅಂದ್ರೆ ಪಕ್ಷಗಳು- ಅಂದ್ರೆ ಈಗ ನಿಮ್ ಪ್ರಕಾರ ದೇವರೇ ಕಾಪಾಡ್ಬೇಕಾಗಾದ್ರೆ ಬೆಂಗಳೂರಿನ ಯಾವ ರಾಜಕೀಯ ಪಕ್ಷಗಳು ಕಾಪಾಡಲ್ಲ. ಇಲ್ಲ ಸರ್, ಜನಗಳು ಸಿಟ್ಟು ಆಕ್ರೋಶ ಹೊರ ಬರ್ತಿದೆ. ಬರೋ ದಿನಗಳಲ್ಲಿ ಜನಗಳೇ ಪಾಠ ಕಲಿಸ್ತಾರೆ ಸರ್. ಈ ಮೂರು ಪಕ್ಷಗಳಿಗೆ ಜನಗಳೇ ಪಾಠ ಕಲಿಸ್ತಾರೆ. ಇವತ್ತು ನೋಡಿ ಮರಗಳು ಸರ್, ಇವಾಗ ನೋಡಿ ಮರಗಳನ್ನು ಕಟ್ ಮಾಡ್ತಿದ್ದಾರೆ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹಿಂದೆ ಇರೋ ದೊಡ್ಡ ಜಾಗ ಸರ್, ಇವತ್ತು BBMP ಅವ್ರು ಸರ್ಕ್ಯುಲರ್ ಹೊರಡಿಸಿದ್ದಾರೆ. 400ಕ್ಕೂ ಹೆಚ್ಚು ಮರಗಳನ್ನ ಕಟ್ ಮಾಡ್ತೀವಿ ಅಂತಿದ್ದಾರೆ. Okay. ಇನ್ನೊಂದ್ ಕಡೆ ಇನ್ನೊಂದು ಇದು HAL ಕಡೆ ಇದೊಂದು ಒಂದು ಲ್ಯಾಂಡ್ ನ ಇಲ್ಲಿ ತುಂಬಾ ಮರಗಳಿದೆ, ಅದನ್ನೂ ಕಟ್ ಮಾಡಿ ಏನೋ ಮಾಡಕ್ ಹೊರಟಿದ್ದಾರೆ ಸರ್. ಇವತ್ತು ಎಲ್ಲಾನು ಡೆವಲಪ್ಮೆಂಟ್, ಇದು ಜನಪರ ಡೆವಲಪ್ಮೆಂಟ್ ಅಲ್ಲ ಸರ್, ಇದು ಜೇಬ್ ತುಂಬೋ ಡೆವಲಪ್ಮೆಂಟ್. ಈ ಕಾಂಟ್ರಾಕ್ಟರ್ ಗಳು ಜೇಬ್ ತುಂಬುವಂತದ್ದು, ರಾಜಕಾರಣಿಗಳ ಕಿಟ್ ಬ್ಯಾಟ್ಸ್ ಗಳು ತುಂಬುವಂತ ಡೆವಲಪ್ಮೆಂಟ್. ಇದು ಜನಪರ ಡೆವಲಪ್ಮೆಂಟ್ ಏನೂ ಇಲ್ಲ ಇದ್ರಲ್ಲಿ ಸರ್. ನಾವು ಸೇವ್ ಬೆಂಗಳೂರು ಕಮಿಟಿಯಿಂದ ಮೂರೂ ಪಕ್ಷಗಳನ್ನ ಬ್ಲೇಮ್ ಮಾಡ್ತೀವಿ. ದಯವಿಟ್ಟು ವಾರ್ ರೂಮ್ ಅಲ್ಲಿ ಕುತ್ಕೊಂಡು ನಾಟಕ ಮಾಡೋದು ನಿಲ್ಸಿ, ಜನಗಳ ಹತ್ರ ಬಂದು ಸಮಸ್ಯೆ ಬಗೆಹರಿಸಿ. ಅಲ್ಲ, ಈಗ ನಿಮ್ ಪ್ರಕಾರ ಹಾಗಾದ್ರೆ ಬೆಂಗಳೂರನ್ನ ಸೇವ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಸಲಹೆ ಏನ್ ಕೊಡ್ತೀರಿ ಸರ್? ಇವಾಗ ಜನಗಳು ಇವತ್ತು ಸರ್ಕಾರಗಳಿಗೆ ಪಾಠ ಕಲಿಸ್ಬೇಕು. ನಾವ್ ಇದ್ರ ವಿರುದ್ಧ ಹೋರಾಟಗಳು ಬೆಳೆಸ್ಬೇಕು, ಪ್ರಶ್ನೆ ಮಾಡ್ಬೇಕು, ಜನ ಸಮಿತಿಗಳನ್ನ ರಚನೆ ಮಾಡ್ಕೊಬೇಕು ಸರ್. ನಾವಿವತ್ತು ಜನಗಳೇ ಇವತ್ತು ವಿ ಶುಡ್ ಬಿ ಇವ್ರಿಗೊಂದು ಪಾಠ ಕಲಿಸೋ ತರ ಬರೋ ದಿನಗಳಲ್ಲಿ ಆಗುತ್ತೆ ಸರ್. ಅಂದ್ರೆ ಈಗ ನಮ್ದು ಬೆಂಗಳೂರು ಸೈಂಟಿಫಿಕಲಿ ಪ್ಲಾನ್ಡ್ ಏನಿದೆ ನೀರು ಹರಿದೋಗ್ಲಿಕ್ಕೆ ಸರಾಗವಾಗಿ, ಅದು ನಮ್ಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಈಗಲೂ ಒಪ್ಕೋತೀರಾ ನೀವು ಹೇಗೆ? ಖಂಡಿತ ಸರ್, ಏನ್ ಟೌನ್ ಪ್ಲಾನಿಂಗ್ ಇಲ್ಲ ಸರ್. ಯಾರಿಗೂ ಲಾಂಗ್ ಟರ್ಮ್ ವಿಷನ್ ಇಲ್ಲ. ಇವ್ರಿಗೆಲ್ಲಾನು ಅವರ ಕಾರ್ಯಾವಧಿಯಲ್ಲಿ 5 ವರ್ಷದಲ್ಲಿ ಎಷ್ಟು ದುಡ್ಡು ಮಾಡಕ್ ಸಾಧ್ಯ, ಎಷ್ಟು ಕಾಂಟ್ರಾಕ್ಟ್ ಗಳು ಜೇಬ್ ಸುತ್ತಕ್ ಸಾಧ್ಯ, ಇದನ್ನೇ ಯೋಚನೆ ಮಾಡ್ತಾರೆ ಹೊರತು ಎಷ್ಟು ಜಮೀನ್ಗಳನ್ನ ನಾನು ಹೊಡಿಯಕ್ ಸಾಧ್ಯ ಅಂದ್ಬಿಟ್ರೆ. ಇವಾಗ ಏನಕ್ಕೆ ಬೇಕಿತ್ತು ತುಮಕೂರಿನಿಂದ ಮೆಟ್ರೋ ಹೇಳಿ? ಯಾಕಂದ್ರೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ತಾರೆ, ಆಮೇಲೆ ಅದೆಲ್ಲ ಅವರೇ ಕೊಂಡ್ಕೊಂಡು ಅದಲ್ಲಿ ಸಾವಿರಾರು ಕೋಟಿ ದುಡ್ಡುಗಳು ಮಾಡ್ತಾರೆ. ಅಂಡರ್ ಗ್ರೌಂಡ್ ಟನಲ್ ಯಾರಿಗ್ ಬೇಕು ಹೇಳಿ? ಇದು ಅವ್ರಿಗೆ ಬೇಕು. ಗ್ರೇಟರ್ ಬೆಂಗಳೂರು ಯಾರಿಗೂ ಅವಶ್ಯಕತೆ ಇಲ್ಲ ಸರ್. ಇವ್ರು ಎಲ್ಲಾ ಪಕ್ಷಗಳ ಇದು ಏನೋ ಎಲ್ಲರಿಗೂ ಒಂದೊಂದು ಪೊಸಿಷನ್ ಗಳು ಬೇಕು, ಎಲ್ರಿಗೂ ಒಂದೊಂದು ವಾರ್ಡ್ ಕಮಿಟಿಯಲ್ಲಿ ಮೆಂಬರ್ ಗಳಾಗಬೇಕು, ದುಡ್ಡು ಮಾಡಬೇಕು ಬಿಟ್ರೆ ಯಾವುದೇ ರೀತಿ ಬೆಂಗಳೂರು ಬಗ್ಗೆ ನಯಾ ಪೈಸಾ ಇವ್ರ ಕಾಳಜಿ ಇಲ್ಲ ಸರ್. ಇದು ಜನಗಳ ಅರ್ಥ ಮಾಡ್ಕೊಳ್ಬೇಕು. ಇವ್ರು ಇವತ್ತು ವಾರ್ ರೂಮ್ ಅಲ್ಲಿ ಕುತ್ಕೊಂತಿರೋದು ನಾಟಕ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಅಲ್ಲ ಈಗ ನೀವು ಹೇಳ್ತಾ ಇದ್ರಿ ಕೆರೆಗಳು ಎಷ್ಟು, ಅವಾಗ ಬೆಂಗಳೂರನ್ನ 1000 ಕೆರೆಗಳ ನಗರ ಅಂತ ಕರೀತಾ ಇದ್ರು, ಕೆಂಪೇಗೌಡರು ಕಟ್ಟಿಸಿದಂಥ ಬೆಂಗಳೂರು. ಬಟ್ ರಾಜಕಾಲುವೆ ಒತ್ತುವರಿ ಅದು ಸಿಕ್ಕಾಪಟ್ಟೆ ಆಯಿತು. ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ನಗರೀಕರಣ ಅಥವಾ ಕಾಂಕ್ರೀಟ್ಕರಣ ಏನು ಜಾಸ್ತಿ ಆಗ್ತಾ ಹೋಯ್ತು, ಅಥವಾ ಈ ಭೂ ಒತ್ತುವರಿ ಹೆಚ್ಚಾಯ್ತಾ ಹೋಯ್ತು, ಮತ್ತೆ ಭ್ರಷ್ಟಾಚಾರ ತಾಂಡವಾಡ್ತಾ ಹೋಯ್ತು. ಇದೆಲ್ಲವೂ ಕೂಡ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣ ಅಂತ ಹೇಳ್ಬೋದು. ಹೌದೌದು ಸರ್. ಇವತ್ತು ನಮ್ ರಾಜಕಾರಣಿಗಳು ಯಾರು ಈ ಜಾಗದಲ್ಲಿ ಇಲ್ಲ ಸರ್. ಅವರೆಲ್ಲ ಇವತ್ತು ಡಾಲರ್ಸ್ ಕಾಲೋನಿಯಲ್ಲಿ ಒಳ್ಳೆ ಜಾಗದಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಅವ್ರ ಮನೆ ಯಾವ್ದು ಮುಳುಗೋಗಿಲ್ಲ. ಎಲ್ಲರೂ ಮುಳುಗೋಗಿದೆ ಹೇಳಿ? ಅವ್ರೆಲ್ಲರೂ ಗೊತ್ತಿದೆ. ಜನ ಮುಳುಗೋಗಿರೋದು ಸಾಮಾನ್ಯ ಜನಗಳು ಕನ್ಸ್ ಕಟ್ಕೊಂಡು ಜಮೀನುಗಳನ್ನ ತಗೊಂಡು ಮನೆ ಕಟ್ಟಿ ಪಾಪ ಒತ್ತುವರಿ ಆಗಿದೆ ಅಂತ ಗೊತ್ತಿಲ್ದೇನೆ ಮನೆ ಕಟ್ಟಿರೋರು, ಬಡ ಬಗ್ಗರು, ಮಧ್ಯಮ ವರ್ಗದವ್ರು ಸಫರ್ ಸರ್ ಅಷ್ಟೇ. ಬೆಂಗಳೂರಲ್ಲಿ ಮನೆ ಮಾಡಿ ಜೀವನ ಮಾಡ್ಬೇಕನ್ನೋ ಕನ್ಸಿದೆಯಲ್ಲ ಸರ್, ಆ ಕನ್ಸು ಕೂಡ ಇವತ್ತು ಭಗ್ನ ಆಗ್ತಿದೆ. ಎಷ್ಟೋ ಜನ ಪಾಪ ಇವತ್ತು ಕಷ್ಟಪಟ್ಟು ದುಡ್ದು ಮನೆ ಕಟ್ಟಿರೋರು ರಸ್ತೆಯಲ್ಲಿ ಇದ್ದಾರೆ ಇವತ್ತು ಮಳೆ ಬಂದು. ಇದು ಏನ್ ಮಾಡ್ತೀರಾ ಸರ್? ಮೂರು ಸರ್ಕಾರಗಳು ಇವತ್ತು ಮಾಡಿ ನಮಗ್ ಕೊಟ್ಟಿರೋ ವರ ಇದು. ವರ ಅಲ್ಲ, ಇದು ಶಾಪ ನಮ್ಗೆ. ಎಸ್ ಥ್ಯಾಂಕ್ ಯು ರಾಜೇಶ್ ಭಟ್ ಅವರೇ. ನಟರಾಜ್ ಗೌಡ್ರೆ, ಈಗ ಅಲ್ಲ ಸರ್, ರಾಜಕಾರಣಿಗಳ ಮನೆಗಳು ಎಲ್ಲೂ ಕೂಡ ನೀರಲ್ಲಿ ತೇಲ್ತಾ ಇಲ್ಲ ಸರ್, ಅವ್ರು ಬೀದಿಗೆ ಬಂದಿಲ್ಲ ಸರ್, ಎಲ್ಲ ನಾವು ಎಲ್ಲ ಕರೆಕ್ಟ್. ಈಗ ನಾನಿಲ್ಲ ತೇಳ್ತಿಲ್ಲ. ಸೇವ್ ಬೆಂಗಳೂರು ಈಗ ಹೇಳಿದ್ರಲ್ಲ ಬಟ್ ಅವರು ಸಲಹೆ ಕೊಡಲಿಲ್ಲ. ಅದು ಹೇಳಿದ್ರು ರಾಜಕಾರಣಿಗಳು ಮಾಡ್ತಾರೆ, ಕಾಂಟ್ರಾಕ್ಟ್ ತುಂಬ್ತಾರೆ, ಇಷ್ಟ ಹೇಳಿದ್ರು. ಹೊತ್ತು ಒಂದು ಏನು ನಾನು ಅಂದ್ಕೊಂಡೆ, ಅವರು ಸೇವ್ ಬೆಂಗಳೂರು ಫೌಂಡೇಶನ್ ಏನಾದ್ರು ಇದ್ದರೆ ಒಂದೇನೋ ಸಲಹೆಗಳನ್ನ ನಿಮ್ಮ ಮುಖಾಂತರ ನಾವು ಈಚೆಗೆ ಕೊಡ್ತಾರೆ ಅಂತ ಅಂದ್ಕೊಂಡೆ. ಅದು ಅವ್ರ ಕಡೆಯಿಂದ ಸಾಧ್ಯ ಆಗಲಿಲ್ಲ. ಆದರೆ ನೋಡಿ, ಈ ರೆವೆನ್ಯೂ ನಾನು ಹೇಳಿದ್ನಲ್ಲ 800 ಸ್ಕ್ವೇರ್ ಕಿಲೋಮೀಟ್ರ್ ಮಾಡಿದಾಗ ನಾವು ಅವರಿಗೆ ಡ್ರೈನೇಜ್ ಸಿಸ್ಟಮ್ಮು, ನೀರು ಎಲ್ಲಿಗೆ ಹೋಗಬೇಕು, ಅದನ್ನು ಶುದ್ಧೀಕರಿಸಿ ಎಲ್ಲಿಗೆ ಬಿಡಬೇಕು. ಈಗ ನಾವು KC ವ್ಯಾಲಿ ಅಂತ ಮಾಡಿ ಚಲಘಟ್ಟ ಅದನ್ನು KC ವ್ಯಾಲಿನ ಚಿಕ್ಕಮಂಗ್ಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಕೋಲಾರ ಅಲ್ಲಿ ಒಂದು 100 ಕೆರೆಗಳು ತುಂಬಿಸೋದ ಕೆಲಸವನ್ನು ಇಲ್ಲಿ ಮಾಡ್ತಾರಲ್ಲ. ಈ ಥರ ಕೆಲಸಗಳು ರೆವಲ್ಯೂಷನರಿ ಕೆಲಸಗಳು ಆಗಿದ್ದಾವೆ ಬೆಂಗಳೂರಿನಲ್ಲಿ. ನೋಡಿ, ನಾವು ಸರ್ಕಾರ ನಾವು ಬಂದ ಮೇಲೆ ನಾವು ಕೆರೆ ಇದೇನು ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಿದ್ರು ಕೂಡ ಎಲ್ಲೆಲ್ಲಿ ಒತ್ತುವರಿ ತೆರವುಗೊಳಿಸೋಕ್ಕಾಗಿಲ್ಲ. ಎಲ್ಲೆಲ್ಲಿ ಕೋರ್ಟಲ್ಲಿ ಹೋಗಿ ಸ್ಟೇ ಬಂದಿದ್ದಾವೆ ಅಲ್ಲಿ ಮಾತ್ರ ತೆರವುಗೊಳಿಸೋಕ್ಕಾಗಿಲ್ಲ. ಬಹಳಷ್ಟು ಕಡೆ ತೆರವುಗೊಳಿಸಿ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿ ಅಲ್ಲಿಂದ ಇದನ್ನೆತ್ತಿ ಉಳೆತ್ತಿ ಸರ್ ಬರೀ ಬಡಬಗ್ಗರ ಶೆಡ್ಗಳನ್ನು ಹೊಡೆದು ಹಾಕಿದಿರಿ ಸರ್. ಪ್ರಭಾವಿಗಳ ಕಟ್ಟಡ ಸರ್ ನಮ್ಮ ಹತ್ರ ಲಿಸ್ಟ್ ಇದೆ ಸರ್. ಮಹದೇವಪುರದಲ್ಲಿ ಏನಿದೆ ಅಂತ ದೊಡ್ಡ ಲಿಸ್ಟ್ ಇದೆ. RR ನಗರದಲ್ಲಿ ಆಗಿದ್ದ ವಿಷಯ ನಮಗೆ ಗೊತ್ತಿಲ್ಲ. ಅಲ್ಲ ಸರ್, ಬಡವರ ಮೇಲೆ ಶೂರತ್ವ ಯಾಕೆ ಸರ್? ಬಡವರ ಮೇಲೆ ಅಂತಲ್ಲ, ಎಲ್ಲೆಲ್ಲಿ ಅನಧಿಕೃತ ಇರ್ತವೆ,
ನೋಡಿ, ಬಡವರಿಗೆ ಅಂತಾನೆ ಆಶ್ರಯ ಯೋಜನೆಗಳಲ್ಲಿ ಉಚಿತವಾಗಿ ಸರ್ಕಾರಗಳು ಮನೆ ಕೊಡ್ತಾ, ಲಕ್ಷ ಮನೆಗಳು ಕೊಡ್ತಾ ಇದೆ. ಆ ಥರದ ಬಡವರ ಬಗ್ಗೆ ಅನುಕೂಲ ಮಾಡುವಂಥದ್ದೇ ಬೇರೆ ಕೆಲಸ ಮಾಡುವಂಥದ್ದು. ಎಲ್ಲೆಲ್ಲಿ ಒತ್ತುವರಿ ಇದೆ ಒತ್ತುವರಿ ತೆರವುಗೊಳಿಸಲೇಬೇಕು. ಕೋರ್ಟಲ್ಲಿ ಕೆಲವು ಯಾವ ಸ್ಟೇ ಇರ್ತವೆ ಅಷ್ಟೇ ಇರ್ತವೆ. ಅದನ್ನ ನೋಡಿ, ತಡೆಗೋಡೆಗಳನ್ನ ನಿರ್ಮಾಣ ಮಾಡಿದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ. ಬಿಜೆಪಿ ಇದ್ದಾಗ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಕೈನಲ್ಲಿ. 5 ವರ್ಷಗಳ ಕಾಲ ಅವ್ರು 2010 BBMP ಆಳ್ವಿಕೆ ಮಾಡಿರಲ್ಲ, 110ರಲ್ಲಿ ಒಂದಳಿಗೂ ನೀರು ಕೊಟ್ಟಿಲ್ಲ. ನಾವು ಕೊಟ್ಟಿದ್ದು ಕುಡಿಯ ನೀರು ಬಂದು ನಾವು ಕೊಟ್ಟಿದ್ದು, ನಾವು ನೀರು ಕೊಟ್ಟಿದ್ದು. ಆಮೇಲೆ ರಸ್ತೆ ಒಳಚರಂಡಿ ನಿರ್ಮಾಣ ನಾವು ಮಾಡಿದ್ದವೆಲ್ಲ. ಆಮೇಲೆ ಬೆಂಗಳೂರಿನಲ್ಲಿ ಈ ರಸ್ತೆಯ ಸಾಂದ್ರತೆ ಜಾಸ್ತಿಯಾಗಿ ವಾಹನಗಳ ದಟ್ಟಣೆ ಜಾಸ್ತಿ ಆಗಿರೋದ್ರಿಂದ ಅದನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಮಹಿಳೆಯರಿಗೆ ಉಚಿತ ಬಸ್ ಮಾಡಿದಾಗ ಯಾರು 2 ವೀಲರ್ 4 ವೀಲರ್ ಉಪಯೋಗಿಸಿದ್ರು ಅಲ್ಲ ಬಸ್ಗಳನ್ನ ಉಪಯೋಗಿಸಿ, ಏನಂದ್ರೆ ಸಮೂಹ ಸಾರಿಗೆಯನ್ನು ಉಪಯೋಗಿಸಿ ಅಲ್ಲಿ ದಟ್ಟಣೆನೂ ಕೂಡ ಕಡಿಮೆ ಆಗಬೇಕು, ರಸ್ತೆ ಮೇಲೆ ಒತ್ತಡ ಕೂಡ ಕಡಿಮೆ ಆಗಬೇಕು. ನೋಡ್ರಿ, ಈಗ ಈ 218 ರಸ್ತೆಗಳನ್ನ ನಾನು ಹೇಳಿದ ನಿಮಗೆ, ಎಲ್ಲೆಲ್ಲಿ ಪಾಟ್ ಹೋಲ್ ಮುಚ್ಚುವಂಥದ್ದಾಗಲು ಕೆಲಸ ಮಾಡುವಂಥದ್ದಾಗ್ಬೋದು, ಸರಾಗವಾಗಿ 2 ತಿಂಗಳಿಂದ ಮಾಡಿ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಈ ನೀರಿನ ಈ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆ ಬಗೆಹರಿಸಲಿಕ್ಕೆ ನೋಡಿ 3 ಹಂತ ಇದೆ. BBMP ಇಲ್ಲ, ಆಯ್ತು, ಅದೇನೋ ಕಾರಣಗಳಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದೆ. ಕೇಂದ್ರ ಸರ್ಕಾರದ ಏನಾದ್ರು ಕೊಡುಗೆ ಇದೆಯಾ? ಬೆಂಗಳೂರಿನಲ್ಲಿ 3 MP-ಗಳಿದಾರಲ್ಲ, 3 MP-ಗಳು ಬಿಜೆಪಿಗರೇ, ಅದು 30 ವರ್ಷದಿಂದ ಬಿಜೆಪಿಗರೇ. ಏನಾದ್ರು ಬೆಂಗಳೂರಿಗೆ ಏನಾದ್ರು ಕೊಡುಗೆ ಇದೆ? ಶೂನ್ಯ ಕೊಡುಗೆ, ನಿಷ್ಕ್ರಿಯ, ನಾಪತ್ತೆ. ಇಂಥ ಸಮಯದಲ್ಲಿ ಯಾವತ್ತಾರು ಕಣ್ಣು ಕಾಣಿಸ್ಕೊಂತಾರ? ಒಲಿ ನಮ್ಮ ಟೀಕೆ ಮಾಡಕಾರಾಗ್ಲಿ ಬರ್ಲಿ, ಸಲಹೆ ಕೊಡಕಾರು ಬರ್ಲಿ, ಕಾಂಗ್ರೆಸ್ ನಮ್ಮ ಸರ್ಕಾರ ಇದ್ದಲ್ರಿ, ನಮ್ಮನ್ನು ಟೀಕೆ ಮಾಡಕಾರು ಬರ್ಲಿ, ಸಲಹೆ ಕೊಡಕಾರು ಬರ್ಲಿ, ಏನಾದ್ರು ಸಮನ್ವಯ ಮಾಡಕಾರು ಬರ್ಲಿ, ನಾಪತ್ತೆ ಆಗಿರೋ ಸಂಸದರಿದ್ದಾರೆ. ಇದು ಪ್ರಾಬ್ಲಮ್. ನಮ್ಮಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಗಲು ರಾತ್ರಿ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಆಗ್ಬೇಕು, ಬೃಹತ್ ಬೆಂಗಳೂರು ಆಗ್ಬೇಕು, ಗ್ರೇಟರ್ ಬೆಂಗಳೂರು ಆಗ್ಬೇಕು, ಜನಗಳಿಗೆಲ್ಲರಿಗೂ ಅನುಕೂಲ ಆಗಬೇಕಂತಾನೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಇಲ್ಲಾಂದ್ರೆ ಪಾಪ ಬಿಜೆಪಿ ಏನ್ ಕೊಡುಗೆ ಇದೆ, ಸರ್ಕಾರದ ಏನ್ ಕೊಡುಗೆ ಇದೆ? ಎಸ್ ಸರ್ ಅದು ಕುಮಾರ್ ಸರ್, ಈಗ ನಟರಾಜ್ ಗೌಡ್ರು ಹೇಳಿದಾಗೆ ಅದು ನನ್ನ ಪ್ರಶ್ನೆ ಸರ್. ಯಾಕಂತಂದ್ರೆ ಈಗ ಅಲ್ಲಿನ ಶಾಸಕರು ಹೋಗ್ತಾ ಇದ್ದಾರೆ ಸ್ಥಳೀಯವಾಗಿ, ಸತೀಶ್ ರೆಡ್ಡಿ ಒಬ್ರು ಕಾಣಿಸ್ಕೊಂಡ್ರು, ಉಳಿದಂತೆ ಎಲ್ಲಿದ್ದಾರೆ ಸರ್? ಮಹದೇವಪುರ, KR ಪುರಂ ಜನ ಸಾಯ್ತಾ ಇದ್ದಾರೆ ಸರ್. ಅಂದ್ರೆ ಸರ್ಕಾರ ಇದ್ದಾಗ ಅಷ್ಟೇ ಕೆಲಸ ಮಾಡ್ಬೇಕಂತ ರೂಲ್ಸ್ ಇದೆ ಅಂತ ಬಿಜೆಪಿಲಿ? ಇಲ್ಲ ಸರ್, ಸರ್ಕಾರ ಇದ್ದಾಗಿಂತ ವಿರೋಧ ಪಕ್ಷದಲ್ಲಿ ಇರಬೇಕಾದಾಗ ಇನ್ನೂ ಹೆಚ್ಚು ಕ್ರಿಯಾಶೀಲರಾಗಿರ್ಬೇಕಾಗತ್ತೆ ಒಂದು. ಆದ್ರೆ ನಾವು ತಿಳ್ಕೊಳ್ಳಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತ ವಿಜೇಂದ್ರ ಅವರಾಗ್ಬೋದು, ಪ್ರತಿಪಕ್ಷದ ನಾಯಕರಾಗ್ಬೋದು, ವಿರೋಧ ಪರಿಷತ್ತಿನ ನಾಯಕರಾಗ್ಬೋದು, ಪ್ರತಿಯೊಂದು ಎಲ್ಲೆಲ್ಲಿ ಅಫೆಕ್ಟೆಡ್ ಆಗಿದೆಯೋ ಅಫೆಕ್ಟೆಡ್ ಎಲ್ಲ ವಿಸಿಟ್ ಮಾಡಿದ್ದಾರೆ ಸರ್. ರಾಜಕೀಯ ಮಾಡ್ಲಿಕ್ಕೆ ಹೋಗಿದ್ದಾರೆ. ರಾಜಕೀಯದಲ್ಲ ಸರ್, ಅದಲ್ಲಿ ನಾವು ರಾಜಕೀಯ ಮಾಡಕ್ಕೆ ಇಲ್ಲ, ಇದ್ರಲ್ಲಿ ರಾಜಕೀಯ ಮಾಡುವಂತದ್ದು ಏನಿಲ್ಲ ಸರ್. ನಾವು ಹೇಳ್ತಾ ಇರೋದು ಇವರು ತುಂಬಾ ದೊಡ್ಡದ ಮಟ್ಟದಲ್ಲಿ ಸಾಧನೆಯ ಸಮಾವೇಶ ಅಂತ ಹೇಳ್ತಾ ಇದಾರಲ್ಲ, ನಾವು ಜನರಿಗೆ ಹೇಳ್ತಾ ಇದ್ದೀವಿ, ನೋಡಿ ಇವರು ಸಾಧನೆ ಮಾಡಿರೋ ಸಮಾವೇಶದ ಆಸ್ತಿ ಗುಡ್ಡೆಗಳು ಯಾವ ರೀತಿ ನೀರಲ್ಲಿ ತೇಲ್ತಾ ಇದೆ, ಫ್ಲೋಟಿಂಗ್ ಬ್ಯಾಂಗ್ಳೂರ್ ಯಾವ ತರ ಆಗ್ತಾ ಇದೆ ಸರ್. ಇದಕ್ಕೆ ಯಾಕಂದ್ರೆ ಇವಾಗ್ಲೂ ಮಳೆ ಆಯ್ತಾ ಅಂತ ನಾಳೆ ಕಾಂಗ್ರೆಸ್ನವ್ರು ಕೇಳ್ತಾರೆ. ಯಾಕಂದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಮಳೆ ಆಯ್ತಾ, ಸಾಕ್ಷ್ಯ ಇದೆಯಾ, ಬರೀ ಅದು 100 ಜನ ಯಾಕೆ ಸತ್ರು, 99 ಯಾಕಿಲ್ಲ, 101 ಯಾಕಿಲ್ಲ ಅಂತ ಕೇಳಿದ್ರು. ಮೊನ್ನೆ ಇವತ್ತಿನ ಒಂದು ಮಳೆ ಇದಕ್ಕೆ 5 ಜನ ಅಮಾಯಕರ ಬಲಿಯಾಗಿದೆ. ಯಾರ ನಿರ್ಲಕ್ಷ್ಯತೆಯಿಂದ? ಸರ್ಕಾರದ ನಿರ್ಲಕ್ಷ್ಯತೆಯಿಂದ. ಇವ್ರು ಹೇಳ್ತಾ ಇದ್ರು ಪೂರ್ವ ಮಾಹಿತಿ ಇರಬೇಕಾದಾಗ ಬೆಂಗಳೂರು ಕಮಿಷನರ್ ಆಗ್ಬೋದು, ಹೊಸದಾಗಿ ಇನ್ನೊಬ್ರು ಆಡಳಿತಾಧಿಕಾರಿ ಮಾಡಲ್ಲ ಸರ್. ಅಲ್ಲಿ ಏನ್ ಕ್ರಮ ಕೈಗೊಂಡಿದ್ದಾರೆ? ಯಾವ್ದಾದ್ರು ಎನಿಥಿಂಗ್ ಇಸ್ ಆನ್ ದ ಪೇಪರ್ ಸರ್? ಯಾವ್ದಾದ್ರು ಪೇಪರ್ ಅಲ್ಲಿ ಇದೆಯಾ ಸರ್? ಯಾವ್ದು ಇಲ್ವಲ್ಲ ಸರ್. ಅಲ್ಲಿ ಜನ ಕೇಳ್ತಾ ಇರೋದೇನೆ, ನೋಡಿ ಮಳೆ ಪ್ರತಿ ವರ್ಷನೂ ಬರುತ್ತೆ, ಹೋಗುತ್ತೆ. ಆದ್ರೆ ಒಂದು ಸರ್ಕಾರವಾಗಿ ನೀವು ಕಳೆದ ವರ್ಷ ಏನ್ ಹೇಳಿದ್ರೆ ಅದನ್ನ ಯಾವ್ದಾದ್ರು ಒಂದನ್ನ ಈಗ ತಾನೆ ಕಾಂಗ್ರೆಸ್ ಭಕ್ತರು ಹೇಳ್ತಾ ಇದ್ರು ಎಷ್ಟು ರಸ್ತೆಗಳ ಒಂದು ಹೆಸರುಗಳು ಕೊಟ್ಟರು, ಇದೆಲ್ಲ ಯಾವ್ದಿದೆ ಅಂತ ತಾವೇ ಒಂದ್ಸತಿ ಹೋಗ್ಬಿಟ್ಟು ನಾಳೆ ಬಿತ್ತರ ಮಾಡ್ಬಿಡಿ ಸರ್. ತಾವಲ್ಲಿ ಯಾವ್ದು ಸರಿ ಇದೆ, ಯಾವ್ದು ಮಾಡಿದ್ದಾರೆ, ಏನಿದ್ ಮಾಡಿದಾರೆ ಅಂತ. ಕೆಲವೇ ತಿಂಗಳುಗಳಿಂದ ಹೇಳಿದ್ರು 16,000 ಗುಂಡಿ ಮುಚ್ಚಿದೀವಂತ. ಯಾವ ಗುಂಡಿ ಮುಚ್ಚಿದ್ದಾರೆ ಸರ್ ಅಲ್ಲಿ ಹೇಳಿ ಸರ್? ಅದಕ್ಕಂತ ಎಷ್ಟೊಂದು ಸಾವಿರಾರು ಕೋಟಿ ಮತ್ತೆ ಖರ್ಚು ಮಾಡಿದ್ರು ಸರ್. ನಾವ್ ಹೇಳ್ತಾ ಇರುವಂತದ್ದು, ನೀವು ಎಲ್ಲಾನು ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಬೇಡಿ, ಡಿಸೆಂಟ್ರಲೈಸ್ ಮಾಡಿ. ಶಾಸಕರಿದ್ದಾರೆ, ಇವಾಗ BBMP ಇಲ್ಲ, ಗೊತ್ತಿರುವಂತದ್ದು ಜನ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅದಿತ್ತು, ಅದು ಕಾಂಟ್ಯಾಕ್ಟ್ ಇಲ್ಲ ಲಾಸ್ಟ್ 5 ವರ್ಷದಿಂದ ಬೇರೆ ಬೇರೆ ಕಾರಣಗಳಕ್ಕಾಗಿ. ಅಟ್ಲೀಸ್ಟ್ ಶಾಸಕರಿಗಾದ್ರೂ ಅನುದಾನ ಕೊಟ್ರೆ ಅವರಾದ್ರೂ ಮಾಡ್ಬೋದು. ಶಾಸಕರಿಗೆ ಅನುದಾನ ಇಲ್ಲ ಅಂದ್ರೆ ಅವ್ರು ಏನ್ ಕೆಲಸ, ರಸ್ತೆಗೆ ಬಂದು ಏನ್ ಕೆಲಸ ಮಾಡ್ತಾರೆ ಸರ್? ಅದಲ್ಲಿ ಯಾವ್ದನ್ನ ಮಾಡ್ತಾರೆ? ಅದಲ್ಲಿ ಅನುದಾನ. ಬಿಜೆಪಿ ವಿರೋಧ ಪಕ್ಷವಾಗಿ ಬರೀ ವಿರೋಧನೆ ಮಾಡೋದ, ಸರ್ಕಾರ ಜೊತೆ ಕೈ ಜೋಡಿಸಿ ಸರ್ವಪಕ್ಷ ಸಭೆ ಕರೆಯಕ್ಕೆ ಒತ್ತಡ ಹೇರಿ ನೀವು ಸರ್. ಈಗ ಮುಖ್ಯಮಂತ್ರಿಗಳು, ದೊಡ್ಡ ಆರ್ಥಿಕ ತಜ್ಞರು ಎಲ್ಲ ಇದ್ದಾರೆ. ಅದಲ್ಲಿ ಈ ತರ ಸಿಚುವೇಶನ್ಸ್ ಇರಬೇಕಾದಾಗ ಈ ತರ ಒಂದು ಸಾಧನಾ ಸಮಾವೇಶ ಬೇಕಾಗಿತ್ತ ಸರ್? ಅದಲ್ಲಿ ಏನು ಹೃದಯದ ಕರ್ನಾಟಕದ ಹೆಬ್ಬಾಗಿಲಾಗಿರೋ ಬೆಂಗಳೂರು ಈ ತರ ಮುಳುಗೋಗಿರ್ಬೇಕಾದಾಗ ಯಾವ ಸಾಧನೆಗೋಸ್ಕರ ಸಮಾವೇಶ ಮಾಡ್ತಾ ಇದ್ದೀರಾ? ಜನರಿಗೆ ಏನ್ ತಿಳಿಸ್ತೀರಾ? ಜನರ ಕಣ್ಣಾರೆ ಕಾಣಲ್ವಾ ಏನ್ ಮಾಡ್ತಾ ಇದ್ದೀವಿ? ಇಡೀ ರಾಜ್ಯದಲ್ಲಿ ಮಳೆ ಅವಂತರ ಆಗ್ತಾ ಐತೆ, ನಿಮ್ಗೆ ಈ ಸಾಧನೆ ಸಮಾವೇಶ ಬೇಕಾ? ಅದಕ್ಕೆ ಉತ್ತರನೇ ಇಲ್ಲ ಅವ್ರ ಹತ್ರ. ಆಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಸಂಭ್ರಮ ಸರ್, ಸೂತಕದಲ್ಲಿ ಸಂಭ್ರಮ ಮಾಡುವಂತದ್ದು, ಸಾವಿನ ಮೇಲೆ ಸಮಾವೇಶ ಮಾಡುವಂತದ್ದು ಅವರಿಗೆ ಸಲ್ಲುತ್ತೆ ಸರ್ ಅಲ್ಲಿ. ಯಾಕಂದ್ರೆ ಪ್ರತಿ ಸತಿನೂ ಒಂದ್ ನಿಮಿಷ ಸರ್,
ಸಾವಿನ ಮೇಲೆ ಸಮಾವೇಶ ಮಾಡಿದ್ರೆ ನಸೀಮರು. ಆಮೇಲೆ ಒಬ್ಬ ಮುಖ್ಯಮಂತ್ರಿಗಳಾಗ್ಬೋದು, DCM ಆಗ್ಬೋದು, ಏನು ಮಾಡೆಲ್ ಕರ್ನಾಟಕ ಮಾಡೆಲ್ ಅಂತಾರಲ್ಲ, ವಾರ್ ರೂಮ್ ಅಲ್ಲಿ ಕುತ್ಕೊಂಡು ನೀವೆಲ್ಲ ಮಾಡ್ತೀರಾ ಸರ್? ಯು ಹ್ಯಾವ್ ಟು ಅನ್ಲೆಸ್ ಅಂಡ್ ಅಂಟಿಲ್ ಮುಖ್ಯಮಂತ್ರಿಗಳು ಮತ್ತೆ DCM ಬೇರೆ ಬೇರೆ ಸಚಿವರು ಬರ್ದೇನೆ ಅಲ್ಲಿ ಕೆಲಸ ಮುಂದುವರಿಲಿಲ್ಲ ಅಂದ್ರೆ ನಿಮ್ಮ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ, ನೀವು ಬರೋವರೆಗೂ ಕಾಯ್ತಾ ಇದ್ದಾರೆ ಅಂತಂದಾಗ ನೀವು ಬಂದ್ರೆ ಕೆಲಸ ಆಗುತ್ತೆ ಅಂದ್ರೆ ಜನಸಾಮಾನ್ಯರು ಅವ್ರು ಕರೆ ಮಾಡಿದಾಗ ಅವ್ರು ಅದಕ್ಕೆ ಸ್ಪಂದಿಸ್ತಾರ ಸರ್? ಇಲ್ಲ ಸರ್, ಈಗ- ಸಮಾವೇಶದಲ್ಲಿ ಬೀಜ ಆಗ್ಬಿಟ್ರಿ ಅಂತ. ಈಗ ನೋಡಿ, ನಾನು ಸಮಾವೇಶ ಇವತ್ತು ಒಂದಿನ ಹಾಫ್ ಡೇ ಮಾತ್ರ ಅಲ್ಲಿ ಹೋಗಿರೋದು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಆದರೆ ಇಲ್ಲಿ 2 ತಿಂಗಳಿಂದ ಎಲ್ಲ ಅಧಿಕಾರಿಗಳನ್ನು 8 ವಲಯಗಳ ಅಧಿಕಾರಿಗಳ ಸಭೆಗಳನ್ನು ನಿರಂತರವಾಗಿ ಮಾಡಿ, ಈವನ್ ಅಸೆಂಬ್ಲಿ ಲೆವೆಲಲ್ಲಿ, ಈವನ್ ಬಿಜೆಪಿ ಶಾಸಕರ ಅಸೆಂಬ್ಲಿ ಲೆವೆಲಲ್ಲಿ ಕೂಡ ಅವ್ರು ಕೇಳಿ, ಅವ್ರ ಶಾಸಕರನ್ನ ಕೇಳಿ ನೋಡಿ, ಅಲ್ಲಿನ ಅಧಿಕಾರಿಗಳು ಪ್ರತಿಯೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಪ್ರತಿಯೊಬ್ಬರು PDOಗಳಿಂದ ಹಿಡಿದು ಹೆಲ್ತ್ ಇನ್ಸ್ಪೆಕ್ಟರ್ ಹಿಡಿದು ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಸಭೆಗಳಲ್ಲಿ ಭಾಗವಹಿಸಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಜನಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸಿದ್ದಾರೆ, ಕೆಲವು ಕಡೆ ಭಾಗವಹಿಸದಲ್ಲೇ ಇರಬಹುದು. ಆದರೆ ಎಲ್ಲೆಲ್ಲಿ ಈ ತರ ಅನಾಹುತ ಆಗಬಹುದು ಅದೆಲ್ಲ ಮುಂಜಾಗ್ರತೆಯಿಂದ ಅಲ್ಲೆಲ್ಲ ಕ್ವಿಕ್ ರೆಸ್ಪಾನ್ಸ್ ಟೀಮ್ಗಳನ್ನ ಮಾಡಿದ್ದಾರೆ. ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂದರೆ ಮಳೆ ನೀರು ತುಂಬಿಕೊಂಡದ ಅದು ನೀರು ತೆಗಿಬೇಕು, ಎಲ್ಲ ಕಂಬಗಳು ತೊಂದರೆ ಆಗ್ತದೆ ಬೆಸ್ಕಾಮಿಂದ ಅದಕ್ಕೆ ರೆಡಿ ಇರಬೇಕು, ಆಮೇಲೆ ಮರಗಳು ಯಾರು ಬೀಳ್ತಾವ ಅದಕ್ಕೆ ರೆಡಿ ಇರಬೇಕು. ಆ ಥರ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಮಾಡಿ ಎಲ್ಲ ತಂಡಗಳ ನಿರ್ವಹಣೆ ಬಿಟ್ಟಿದ್ದಾರೆ. ಆಮೇಲೆ ಎಲ್ಲೂ ಕೂಡ ಹಣಕಾಸಿನ ಕೊರತೆಯಿಂದ ಇದಾಗಬಾರ್ದು ಅದಾಗಬಾರ್ದು ತೊಂದರೆ ಆಗಬಾರ್ದು ಅಂತೇಳಿ ಉಪಮುಖ್ಯಮಂತ್ರಿಗಳು ನೇರವಾಗಿ ಅಧಿಕಾರಿಗಳಿಗೆ, ಆಡಳಿತಾಧಿಕಾರಿ, ಕಮಿಷನರ್ಗೆ ಜವಾಬ್ದಾರಿನ ಹೊಣೆಗಾರಿಕೆ ಒಂದೊಂದು ವಾರ ನೀರ್ ಹಂಗೆ ನಿಂತ್ಕೊಂಡಿದೆ. ಈಗ 100 ವರ್ಷಗಳಲ್ಲಿ ಇದು 4ನೇ ಬಾರಿ ಈ ರೀತಿ. 2022 ಇದೇ ರೀತಿಯಾಗಿ 2022 1909 ಆದ್ಮೇಲೆ 2022 ಆಗಿತ್ತು. ಈಗ 25 ಕೂಡ ಅದೇ ರೀತಿಯಾಗಿ ಅತ್ಯಂತ ಹೆಚ್ಚು ಮಳೆ ಆಗಿದೆ. ನಮಗೆ ಮಳೆ ಆಗಿದೆ ಖಂಡಿತ. ಅದಕ್ಕೆ ಏನು ರೆಸ್ಪಾನ್ಸ್ ಬೇಕು, ಏನು ಸರ್ಕಾರ ಏನು ಕೆಲಸ ಮಾಡಬೇಕು, ಕಾಮಗಾರಿ ಏನು ಕೆಲಸ ಮಾಡಬೇಕು ಸಂಪೂರ್ಣವಾಗಿ ಮಾಡಿದೆ, ಮಾಡ್ತಾ ಇದೆ. ಇನ್ನು ಹೆಚ್ಚಾಗಿ ಒತ್ತು ಕೊಟ್ಟು ಎಲ್ಲೆಲ್ಲಿ ತೊಂದರೆ ಆಗಬಾರ್ದು ಅಂತ ಅದು ಮಾಡ್ತದೆ. ಅದು ನಾನು ಇಂಪಾರ್ಟೆಂಟ್ ಏನು ಹೇಳ್ತಾ ಇದ್ದೆ ಗೊತ್ತಾ, ಸಾವಿನ ಮೇಲೆ ಸಮಾವೇಶ ಮಾಡೋದು ಯಾರು ಗೊತ್ತಾ? ಬಿಜೆಪಿಯವರು. ಅಲ್ಲಿ ಪೆಹಲ್ಗಾಮ್ ಅಲ್ಲಿ ಅಲ್ಲಿ ಸಾವಾಗಿದ್ದಾಗ ಇವರು ಬಿಹಾರಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು. ಪ್ರಧಾನಮಂತ್ರಿಗಳು ಅಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು. ಅಲ್ಲಿ ಸಾವಾಗಿದೆ, ಸರ್ವಪಕ್ಷಗಳ ಸಭೆ ಆಗ್ತಾ ಇದ್ರೆ ಪ್ರಧಾನಮಂತ್ರಿಗಳು ಪಲಾಯನ ಮಾಡಿದ್ರು, ಸರ್ವಪಕ್ಷ ಸಭೆಗೆ ಮೀಟಿಂಗ್ ಬಂದಿರಲಿಲ್ಲ ಅವರು, ರಾಜನಾಥ್ ಸಿಂಗ್ ಅಟೆಂಡ್ ಮಾಡಿದ್ರು. ಈ ರೀತಿಯಾಗಿ ಸಾವಲ್ಲಿ ಸಮಾವೇಶ ಮಾಡೋದು, ಸಂಭ್ರಮ ಪಡೋದು ಬಿಜೆಪಿಗರು. ನಾವು ಸಂಕಷ್ಟದಲ್ಲಿ ಜನಗಳ ಜೊತೆ ನಿಂತುಕೊಂಡು ಕೆಲಸ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರ. ಎಲ್ಲ ಅಧಿಕಾರಿಗಳಿಗೂ ಏನು ಅವ್ರಿಗೆ ಏನು ಬೇಕು, ಶಕ್ತಿ ಸಾಮರ್ಥ್ಯ ಬೇಕು, ಅವ್ರಿಗೆ ಏನೇನು ಸಹಾಯ ಬೇಕು, ಧನ ಬೇಕು, ಅದೆಲ್ಲ ಸರ್ಕಾರ ಒದಗಿಸಿಕೊಟ್ಟಿದೆ. ಸರ್ಕಾರದಲ್ಲಿ ಕೂಡ ಉಪಮುಖ್ಯಮಂತ್ರಿಗಳು ಎಸ್ಪೆಷಲಿ ಬೆಂಗಳೂರಿನ ಉಸ್ತುವಾರಿ ಅವರೇ ಆಗಿರೋದ್ರಿಂದ ಜವಾಬ್ದಾರಿ ತೆಗೆದುಕೊಂಡು ಎಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಟ್ಟದ ನಿರ್ವಹಣೆ ಆಗುತ್ತೆ. ಕೇಂದ್ರ ಸರ್ಕಾರ ಸಹಯೋಗ ಕೂಡ ಬೇಕಿದೆ. ಈ 3 ಜನ ಸಂಸದರು ನಾಪತ್ತೆ ಆಗಿದ್ದಾರಲ್ಲ, ಅವ್ರನ್ನು ಕೂಡ ನಾವು ಹುಡುಕೊಂಬರ್ಬೇಕಿದೆ. ಅದನ್ನು ಕೆಲಸ ನಾವು ಮಾಡ್ತೀವಿ. ಎಸ್ ಸರ್. ಯದುಕುಮಾರ್ ಸರ್, ಈಗ ಸರ್ಕಾರಕ್ಕೆ ಹಣ ಸಾಕಾಗ್ತಿಲ್ವಾ ಅಂತ, ಅಂದ್ರೆ ಹಣನೇ ಇಲ್ವಾ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಸಂದರ್ಭದಲ್ಲಿ ಅಂತ? ಸರ್, ಸರ್ಕಾರ ಜನರು ಕಟ್ಟಿರೋ ಟ್ಯಾಕ್ಸ್ ಸಾಕಷ್ಟಿದೆ ಸರ್. ಅಲ್ಲಿ ಪಾಪ ಇರುವಂತ ಯಾರಂತಾರೆ ರಾಜಕಾರಣಿಗಳು, ಉಪಮುಖ್ಯಮಂತ್ರಿ ಅವ್ರಿಗೇನೆ ಸಾಲ್ತಾ ಇಲ್ಲ. ಅದಲ್ಲಿ ಹೇಳ್ತಾರೆ ಇವರು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳಿಗೆ ಕರ್ನಾಟಕದಲ್ಲಿ ಬೆಂಗಳೂರು ಸ್ಪೆಸಿಫಿಕ್ ಆಗಿ ಯಾವ್ದು ಮಾಡಿದ್ದಾರೆ ಅಂತ ನೋಡಿ ಸರ್. ಒಂದು OC ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಮಾಡಿರುವಂತ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಯಾವ್ದಂತ ಇದಿಲ್ಲ. ಮತ್ತೆ ಇವರೇ ಸಬರ್ಬನ್ ರೈಲ್ವೇಸ್ ಮಾಡಿದಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾಗಬಹುದು, ಬೇರೆ ಬೇರೆ ಇದ್ರಲ್ಲಿ ವ್ಯಕ್ತಪಡಿಸಿದಾಗ ಸಚಿವರಾಗಿದ್ದಾಗ ಇಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ್ರು ಮಾಡಿಸಿದ್ದೆ ನಾವು, ಸಬರ್ಬನ್ ರೈಲ್ ಮಾಡಿಸಿದೆ ನಾವು. ಎಲ್ಲ ತುಂಬಾ ಏನಂತಾರೆ ವೇಗಗತಿಯಲ್ಲಿ ಮಾಡ್ತೀವಿ ಅಂತ. ಬೆಂಗಳೂರಿನಲ್ಲಿ ತಾವು ಮಾಧ್ಯಮವಾಗಿ ಒಂದ್ಸತಿ ಸುತ್ತಾಡ್ಕೊಂಡ್ ಬಂದಾಗ ಗೊತ್ತಾಗುತ್ತೆ, ಯಾವ್ದಾದ್ರು ಒಂದ್ ಇವ್ರು ತುರ್ತಾಗಿ ಅಟೆಂಡ್ ಮಾಡಿರುವಂತ ಕುತ್ಕೊಂಡು ಕುಂಟುತ್ತಾ ತೆವಳುತ್ತಾ ಇಲ್ಲಿವರೆಗೂ ಬಂದಿದೆ ಸರ್. ಅಲ್ಲಿ ಕುರ್ಚಿ ಮಾಡ್ಕೊಂಡು ಇನ್ನ ಬೆಂಗಳೂರನ್ನು ಮುಳುಗಿಸ್ಬಿಡ್ತಾರೆ. ಮುಳುಗಿಸ್ಬಿಟ್ಟು ಅದನ್ನ ಫ್ಲೋಟಿಂಗ್ ಬೆಂಗಳೂರು ಅಂತ ಇಂಟರ್ನ್ಯಾಷನಲ್ ಗೆ ತೋರಿಸ್ಬೇಕನ್ನೋದನ್ನೇ ತೇಲ್ತಾ ಇರುವಂತದ್ದು ಶಿವಕುಮಾರ್ ಅವರ ಕಲ್ಪನೆ. ನಟರಾಜ್ ಗೌಡ್ರೆ, ಕೊನೆಯದಾಗಿ ನೀವು ಕಾಂಗ್ರೆಸ್ ವಕ್ತಾರಾಗಿ ಹೇಳ್ತಿರೋ ಅಥವಾ ಜನಸಾಮಾನ್ಯರಾಗಿ ಹೇಳ್ತಿರೋ ನಮ್ಮ ಬೆಂಗಳೂರು ಜನರಿಗೆ ಸದ್ಯಕ್ಕೆ ಆ ಭರವಸೆ ಮಾತುಗಳು ಹೇಗಂತಂದ್ರೆ ಅದು ಬಾಯಿ ಮಾತು ಬೇಡ ಸರ್, ಒಂದು ಆಶ್ವಾಸನೆ ನಡೀತೀವಿ ಅಂತ ಹೇಳ್ತಾ ಇದ್ದೀರಿ ಸರ್. ಇದಕ್ಕೆ ಮುಕ್ತಿ ಇದೆಯಾ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗುತ್ತಾ ಸರ್? ನೋಡಿ, ಎಲ್ಲಾ ವಲಯಗಳಲ್ಲಿ ಬಿಬಿಎಪಿ ಎಲ್ಲಾ ವಾರ್ಡ್ಗಳಲ್ಲಿ
ಅಲ್ಲಿ ಅಧಿಕಾರಿಗಳ ಮೊಬೈಲ್ ನಂಬರ್ ಅನ್ನ ಪಬ್ಲಿಕ್ ಡಿಸ್ಪ್ಲೇ ಮಾಡಿದೀವಿ. ಎನಿ ಸ್ಮಾಲೆಸ್ಟ್ ಸ್ಪಂದಿಸ್ತಾ ಇಲ್ವಲ್ರಿ? ಸ್ಪಂದಿಸ್ತಾ ಇದ್ದಾರೆ. ಒಬ್ಬರಿಗೆ ತೊಂದರೆ ಆಗಿಲ್ಲ. ಎಲ್ಲ ಮುಗಿದ ಮೇಲೆ ಬರ್ತಾರೆ ಸರ್. ಹಂಗಿಲ್ಲ ಹಂಗಿಲ್ಲ. ನಮ್ಮ ಆಫೀಸ್ ಮುಂದೆ ಲೇಟ್ ಆಗಿ ಬಂದ್ರು. ಟೈಮ್ ಪೀರಿಯಡ್ 30 ನಿಮಿಷಗಳಲ್ಲಿ ಎಂತಹ ದುರಂತ ಇದು ಕೂಡ, ಎಂತಹ ಕಷ್ಟ ಇದು ಕೂಡ 30 ನಿಮಿಷಗಳಲ್ಲಿ ರೆಸ್ಪಾನ್ಸ್ ಮಾಡಲೇಬೇಕು. ಕಷ್ಟ ತಗೊಂಡು ಅಧಿಕಾರಿಗಳ ಜವಾಬ್ದಾರಿ ವಹಿಸಿದ್ದಾರೆ. ಮಾಡಿದ್ರೆ ಅದೇ ರೀತಿಯಾಗಿ ಇಲ್ವಾ ಅಂತ ಗೊತ್ತಾಗುತ್ತೆ. ಸರ್ಕಾರ ಸ್ಪಂದಿಸ್ತಾ ಇದೆ, ಬಿಬಿಎಂಪಿ ಸ್ಪಂದಿಸ್ತಾ ಇದೆ. ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ. ರಾಜ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರ ಸತ್ತೋದಂಗಾಗಿದೆ. ಬಿಜೆಪಿ ಸಂಸದರು ನಾಪತ್ತೆ ಆಗಿದ್ದಾರೆ. ಇದು ಇರುವುದು. ಆದ್ರೆ ನಾವು ಸಮಾವೇಶದಲ್ಲಿ ಬಿಸಿ ಆಗಿದ್ದಾರೆ. ಸಾಧನಾ ಸಮಾವೇಶ, ಸಾವಿನ ಸಮಾವೇಶ, ಇಡೀ ಸಾವಿನ ಸಮಾವೇಶದಲ್ಲಿ ಹೌದು. ಜನರ ಸಮಸ್ಯೆಗಳ ಪರಿಹರಿಸ್ತಾರೆ. 5 ಜನ ಅಮಾಯಕರ ಸಾವಿನ ಮೇಲೆ ಸಮಾವೇಶ. ಎಸ್ ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಭಾಗವಹಿಸೋದಕ್ಕೆ. ಎದುರುಗೌಡ್ರೆ, ಥ್ಯಾಂಕ್ ಯು ಭಾಗವಹಿಸೋದಕ್ಕೆ. ನೋಡ್ತಾ ಇದ್ದೀವಿ ನಾವು, ಸರ್ಕಾರ ಭರವಸೆಯನ್ನು ಕೊಡ್ತಾ ಇದೆ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾ ಇದೆ. ಬಟ್ ಕಾದು ನೋಡ್ಬೇಕು, ಯಾಕಂದ್ರೆ 2-3 ದಿನದಿಂದ ನೋಡ್ತಾ ಇದ್ದೀವಿ, ಎಲ್ಲ ಮಾಡಿದ್ದೀವಿ ನಾವು, ಈ 24/7 ಜನರ ಜೊತೆಗೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ.